ರಾಶಿ ಫಲ ಯಾವುದೇ ಇದ್ರೂ ಕೂಡ ವಿಶೇಷವಾಗಿ ನಮಗೆ ಏನು ಬೇಕು ಅಂದರೆ ಎಷ್ಟೇ ಏನೇ ಹೇಳಿದ್ರು ಕೂಡ ಇವತ್ತು 20ನೇ ತಾರೀಕು ಶುಕ್ರವಾರ ಹುಟ್ಟಿದವರಿಗೆ ರಾಶಿ ಫಲದಲ್ಲಿ 12 ರಾಶಿಯ ಫಲಗಳು ಹೇಗಿರುತ್ತೆ ಅನ್ನತಕ್ಕಂಥ ವಿಶೇಷವಾಗಿ ನೋಡಿದಾಗ ಮೊದಲನೇದಾಗಿ ಬರತಕ್ಕಂಥದ್ದೇ ಮೇಷರಾಶಿ. ಮೇಷರಾಶಿ ವಿಶೇಷವಾಗಿ ಸ್ಥಾನದಲ್ಲಿದ್ದಾನೆ ಪಾಪ. ದ್ವಿತೀಯ ಸ್ಥಾನದ ಉಚ್ಚ ಸ್ಥಾನದಲ್ಲಿರ್ತಕ್ಕಂಥ ಚಂದ್ರನು ಕೂಡ ವ್ಯಯಸ್ಥಾನದಲ್ಲಿರೋದ್ರಿಂದ ಸ್ತ್ರೀಯಿಂದ ಶಾಪ ಬರತಕ್ಕಂಥದ್ದು, ಅಮ್ಮನವರ ಶಾಪ ಬರ್ತದೆ. ವಿಶೇಷವಾಗಿ ಶುಕ್ರ ಇದೆ, ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ಯಕ್ಷ ಧೀಮಹಿತನ್ನು ಲಕ್ಷ್ಮೀ ಪ್ರಚೋದಯಾತ್ ಮಂತ್ರವನ್ನು ಹೇಳಿಕೊಳ್ಳಿ. ಹಣಕಾಸು ವಿಚಾರದಲ್ಲಿ ಆರೋಗ್ಯ ಆಗುತ್ತೆ. ಹಾಗೂ ವಿಶೇಷವಾಗಿ ಮೇಷರಾಶಿ ಇರತಕ್ಕಂಥ ಕುಜನು ಕೂಡ ತೃತೀಯ ಸ್ಥಾನದಲ್ಲಿರುವುದರಿಂದ ಈ ಶ್ರಾದ್ದ ಮಾಸದಲ್ಲಿ ವಿಶೇಷವಾಗಿ ತೃತೀಯ ಅನ್ನತಕ್ಕಂಥದ್ದು ಪಿತೃಗೆ ಸಂಬಂಧಪಟ್ಟದ್ದು ಲೋಪದೋಷಗಳೊಂದಿಗೆ ತಿಥಿಯ ಸಂಸಾರಕ್ಕೆ ಮಾಡಿದ ಅಂತ ಪಕ್ಷದಲ್ಲಿ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಎಲ್ಲರೂ ಕೂಡ ಸೇರಿಕೊಂಡು ಶ್ರಾದ್ದ ಮಾಸವನ್ನು ವಿಶೇಷವಾಗಿ ಆಚರಣೆ ಮಾಡಿ ನಿಮಗೆ ಆ ಗತಿಸಿದಂಥವರಿಗೆ ಒಂದು ಪಿಂಡ ಪ್ರದಾನ ಮಾಡುವುದು, ಒಂದು ವಿಶೇಷವಾಗಿ ತರ್ಪಣಾದಿಗಳನ್ನು ಬಿಡುವುದರಿಂದ ಹಾಗೂ ಸೂಕ್ತವಾದ ಹೋಮ ಹವನಗಳನ್ನು ಮಾಡಿಸಿಕೊಳ್ಳುವುದರಿಂದ ಎಲ್ಲ ಕುಟುಂಬದವರಿಗೆ ಇಷ್ಟವಾದ ಪದಾರ್ಥವನ್ನು ಮಾಡಿ ಅವರಿಗೆ ಮತ್ತು ವಿಶೇಷವಾಗಿ ಕಾಗೆಗೆ ಹಾಕುವುದರಿಂದ ಗೋಮಾತೆಗೆ ತಿನ್ನಿಸಿಕೊಳ್ಳುವುದರಿಂದ ದೋಷ ನಿವಾರಣೆ. ನೋಡಿ, ದೋಷ ನಿವಾರಣೆ ಅಂತ ಮೇಷರಾಶಿಯವರಿಗೆ ಶ್ರಾದ್ದ ಮಾಸದಲ್ಲಿ ಅಣ್ಣ ತಮ್ಮಂದರು ಯಾಕೆ ಸೇರಲ್ಲ, ಇದಕ್ಕೆ ಏನೋ ತಾರತಮ್ಯ, ತಂದೆ ತಾಯಿ ವಿಚಾರದಲ್ಲಿ ತಂದೆ ತಾಯಿ ಹಂಚಿಕೆಯಲ್ಲಿ ಏನೋ ಒಂದು ಮೋಸ ಆಗಿದೆ ಅಂತ ಕೇಳಿ ಅಣ್ಣನ ಮನೆಗೆ ತಮ್ಮ ಬರಲ್ಲ, ತಮ್ಮನ ಮನೆಗೆ ಅಣ್ಣ ಬರಲ್ಲ. ಅಣ್ಣ ತಮ್ಮ ಚೆನ್ನಾಗಿದ್ರು ಕೂಡ ಅಕ್ಕ ತಂಗಿರು ಚೆನ್ನಾಗಿರಲ್ಲ, ಏನೋ ದ್ವೇಷ, ಅಯ್ಯೋ ಅಪ್ಪ ಕೊಟ್ಟಿದ್ದ ಅತ್ತೆ ಇವರೇ ತಿನ್ಬಿಟ್ರು ನಮಗೆ ಕೊಡಲಿಲ್ಲ ಅನ್ನತಕ್ಕಂಥದ್ದು, ಅವ್ರ ಗಂಡ ಹೆಂಡತಿಯಲ್ಲಿ ವೈಮನಸ್ಸು, ಇವೆಲ್ಲ ಕೂಡ ಹೆಂಗೆ ಬರುತ್ತೆ, ಇವೆಲ್ಲ ಶಾಪ. ಇದು ವಿಶೇಷವಾಗಿ ಈ ಶಾಪದಿಂದ ಬರತಕ್ಕಂಥದ್ದೇ ಫಲಗಳು. ಯಾರಿಗೆ ಮಕ್ಕಳಾಗಲಿಲ್ಲ ಅನ್ನತಕ್ಕಂಥದ್ದು ಮೇಷರಾಶಿಯವರಿಗೆ ಪಿತೃಶಾಪ ಇರುತ್ತೆ. ಲಗ್ನದಿಂದ ಪಂಚಮ ಸ್ಥಾನದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಶನಿ ಇದ್ದಾನೋ, ರಾಹು ಇದ್ದಾನೋ, ಕುಜ ಇದ್ದಾನೋ, ಅಥವಾ ಅಷ್ಟಮದಲ್ಲಿ ಚಂದ್ರ ಇದ್ದಾನೋ, ವ್ಯಯ ಸ್ಥಾನದಲ್ಲಿ ರಾಹು ಮತ್ತು ಗುರುವಿನ ಅನುಗ್ರಹ ಇತ್ತು ಅಂತ ಮೇಷರಾಶಿಯವರ ಕುಂಡಲ್ಲಿ ನೋಡ್ಕೊಳ್ಳಿ. ಪಿತೃಶಾಪ, ಮಕ್ಕಳಾಗಲಿಲ್ಲ ಅಂದಿದ್ದಕ್ಕೆ ಇದೇ ಶಾಪ. ಈ ಶ್ರಾದ್ದ ಮಾಸದಲ್ಲಿ ವಿಶೇಷವಾಗಿ ಒಂದು ದಾನ ಧರ್ಮಗಳಾದಿಗಳನ್ನೆಲ್ಲ ಮಾಡಿಸಿ ತಿಲಹೋಮವನ್ನು ಮಾಡಿಸಿಕೊಳ್ಳುವುದರಿಂದ ನಿಮಗೆ ಬರತಕ್ಕಂಥ ಲೋಪದೋಷಗಳೆಲ್ಲವೂ ನಿವಾರಣೆಯಾಗತಕ್ಕಂಥದ್ದು. ತೃತೀಯ ಸಂಬಂಧದಲ್ಲಿ ಮಾತೃಸ್ಥಾನ ಆರೋಗ್ಯ, ಮಕ್ಕಳ ವಿದ್ಯಾಭ್ಯಾಸ, ಉನ್ನತ ಸಾಧನೆ. ಷಷ್ಠಾಷ್ಟಕದಲ್ಲಿ ವಿಶೇಷವಾಗಿ ಬುಧ ಇರೋದ್ರಿಂದ ಬುಧನಿಂದ ಏನು ಅನುಗ್ರಹ ಆಗಬೇಕು ಅನ್ನೋದಕ್ಕಿಂತ ವಿಶೇಷವಾಗಿ ಶುಭವನ್ನು ಬರತಕ್ಕಂತಹದ್ದು. ಷಷ್ಠಾಷ್ಟಕ ಭಾಗದಲ್ಲಿ ರವಿ ಮತ್ತು ಕೇತು, ಏನು ವೈರುಗಳು ಜಾಸ್ತಿ. ಉಚ್ಚಸ್ಥಾನದಲ್ಲಿರ್ತಕ್ಕಂಥ ರವಿಯು ಕೂಡ ಷಷ್ಠದಲ್ಲಿ ಅವಿತು ಕನ್ಯಾ ರಾಶಿಯಲ್ಲಿ ಕುಳಿತುಕೊಂಡು ಕೇತುವನ್ನು ಒಟ್ಟಿಗೆ ಕೂತ್ಕೊಂಡ್ಬಿಟ್ಟಿದ್ದಾನೆ. ಯಾರು ನೀವು ಫ್ರೆಂಡು ಅಂತೀವಿ ಅವರೇ ವೈರಿ ಆಗತಕ್ಕಂಥದ್ದು. ಸಪ್ತಮಾಂಶದಲ್ಲಿ ಶುಕ್ರ, ದಾಂಪತ್ಯ ಜೀವನದಲ್ಲಿ ಸುಖ, ಆರೋಗ್ಯ ಭಾಗ್ಯ, ಮಾಡತಕ್ಕಂಥ ವೃತ್ತಿರಂಗದಲ್ಲಿ ಅನುಕೂಲ. ಇನ್ನು ಹೆಚ್ಚಿನ ಫಲವನ್ನು ಪಡೆಯಬೇಕು ಅಂತಂದರೆ ವಿಶೇಷವಾಗಿ ಆ ಕರ್ಮಸ್ಥಾನದಲ್ಲಿರ್ತಕ್ಕಂಥ ಶನಿಯು ಕೂಡ ಲಾಭಸ್ಥಾನದಿರೋದ್ರಿಂದ ಯಾರ್ಯಾರು ಮೆಕ್ಯಾನಿಕ್ ಇರ್ತೀರೋ, ಇಂಜಿನಿಯರ್ ಇರ್ತೀರೋ ಅಥವಾ ಸಿವಿಲ್ ಇಂಜಿನಿಯರ್ ಇರ್ತೀರೋ ಅವರಿಗೆಲ್ಲ ಇವತ್ತು ಶುಭ ದಿನದ ಮೇಲೆ ಶುಭ ದಿನ. ಮೇಷರಾಶಿ ಯಾರ್ಯಾರು ಫ್ಲೈಟಲ್ಲಿ ಕೆಲಸ ಮಾಡ್ತೀರೋ ಅಥವಾ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಮಿಷನರಿಗೆ ಸಂಬಂಧಪಟ್ಟಿದಂಗೆ, ಅಗ್ನಿಗೆ ವಿಶೇಷವಾಗಿ ಐರನ್ ಸಂಬಂಧಪಟ್ಟಿದಂಗೆ ಕೆಲಸ ಮಾಡ್ತೀರೋ ಅವ್ರಿಗೆಲ್ಲರಿಗೂ ಕೂಡ ಶುಭವನ್ನು ಬರತಕ್ಕಂಥದ್ದೇ ಮೇಷರಾಶಿಯಲ್ಲಿ ಇರತಕ್ಕಂಥದ್ದು. ವಿಶೇಷವಾಗಿ ವಯಸ್ಥಾನದಲ್ಲಿ ರಾಹು ಇರೋದ್ರಿಂದ ಈ ಒಂದು ವಿಶೇಷವಾಗಿ ಶುಕ್ರವಾರ ರಾಹು ಕಾಲದಲ್ಲಿ ಅಮ್ಮನವರ ದೇವಸ್ಥಾನಕ್ಕೆ ಚಾಮುಂಡಮ್ಮನೋ, ದುರ್ಗಮ್ಮನೋ, ಮಾರಿಯಮ್ಮನೋ ಈ ಥರ ದೇವಕ್ಕೆ ಹೋಗಿ ಒಂದು ವಿಶೇಷವಾಗಿ ತುಪ್ಪದಿಂದ ನಿಂಬೆಹಣ್ಣು ದೀಪ ಹಚ್ಬಿಡಿ. ನಿಂಬೆಹಣ್ಣು ದೀಪ ಹಚ್ಚಿಬಿಟ್ಟು ನಿಮಗೆಲ್ಲ ಕಷ್ಟ ನಿವಾರಣೆಯಾಗತಕ್ಕಂಥ ಯೋಗ ಇರತಕ್ಕಂಥದ್ದೇ. ಶಾಪ ಮುಕ್ತಿ ಆಗಬೇಕು ಮೇಷರಾಶಿಯವರಿಗೆ. ಇದೇ ಈ ದಿನದ ಫಲ. ಮುಂದಿನ ಭಾಗದಲ್ಲಿ ವೃಷಭ ರಾಶಿ. ಆ ವೃಷಭ ರಾಶಿ ಫಲವನ್ನು ನೋಡುವಾಗ ಆ ರಾಶಾಧಿಪತಿಯೇ ವಿಶೇಷವಾಗಿ ಸ್ವಸ್ಥಾನದಲ್ಲಿ ಷಷ್ಠಾಷ್ಟಕ ಭಾಗದಲ್ಲಿ ಕೂತು ಬಿಟ್ಟಿದ್ದಾನೆ. ಮಿತ್ರರಿಗೋಸ್ಕರ ಹಣವನ್ನು ಖರ್ಚು ಮಾಡಿಸಿಕೊಳ್ಳತಕ್ಕಂಥ ಯೋಗ. ಸ್ವಸ್ಥಾನಾಧಿಪತಿಗೋ ಷಷ್ಠಾಷ್ಟಕದಲ್ಲಿ ಕೂತ್ಕೊಂಡಿದ್ದಾನೆ. ಮಿತ್ರರು ಫ್ರೆಂಡ್ಗೋಸ್ಕರ ಖರ್ಚು, ಪಾಪ ಏನೋ ಕಷ್ಟಪಟ್ಟು ಹೇಳಿದ್ರು ಅಂದೆ. ಈ ವೃಷಭ ರಾಶಿಯವರು ದಾನ್ ಶೂನ್ ಕರುಣರು ರಾತ್ರಿ 12 ಗಂಟೆ ಕರೆದಿ ಬಂದು ಸೇವೆ ಮಾಡ್ತಾರೆ. ಎತ್ತು ದುಡಿಯದೆ ತಮಗೂ ಅಲ್ಲದಂತಲ್ಲದೆ ವಿಶೇಷವಾಗಿ ಎಲ್ಲರಿಗೂ ಸಹಾಯವನ್ನು ಮಾಡತಕ್ಕಂಥ ಈ 12 ರಾಶಿಯಲ್ಲಿ ಇರತಕ್ಕಂಥ ರಾಶಿ ಆದಪ್ಪ ಅಂದರೆ ಈ ವೃಷಭ ರಾಶಿ. ಎಷ್ಟೋ ಅಯ್ಯೋ ಅಂತ ಬಂದ್ಬಿಟ್ರೆ ಇವರೆಲ್ಲ ಪಾಪ ಅಯ್ಯೋ ಏನೋ ಅಂದ್ಬಿಟ್ಟಿದ್ದಾರೆ ಅಂತಾರ. ಅದರಲ್ಲೂ ಇವರು ನಿಂತ್ಕೊಂಡು ಕಣ್ಣೀರು ಹಾಕ್ಬಿಟ್ರೆ ಅಯ್ಯೋ ಪಾಪ ಎಲ್ಲದನ್ನು ಕೊಟ್ಟು ದಾನ ಮಾಡ್ಬಿಡ್ತಾರೆ. ವೃಷಭ ರಾಶಿ ಭಾರ.
ಭಾಳ ಈ ವಿಚಾರದಲ್ಲಿ ಅದರಲ್ಲೂ ವಿಶೇಷವಾಗಿ ಈ ರೋಹಿಣಿ ನಕ್ಷತ್ರದಲ್ಲಿ ಇರತಕ್ಕಂಥದ್ದು ವೃಷಭ ರಾಶಿ ಇದ್ಬಿಟ್ರೆ ದಾನಶೂನ ಕರ್ಣರು ಆಗಿರುತ್ತೆ. ಇವರು ವಿಶೇಷವಾಗಿ ದುಡಿಮೆಯೇ ಬೇರೆಯವ್ರಿಗೋಸ್ಕರ ತಮ್ಮ ಸ್ವಂತ ಎಲ್ಲ ದುಡಿಮೆಯನ್ನು ಎಲ್ಲ ಮನೆಯಲ್ಲಿರ್ತಕ್ಕಂಥವ್ರು ಮಾಡೋದು. ಊಟೋಪಚಾರದಲ್ಲಿ ಹಿನ್ನಡೆ, ಊಟೋಪಚಾರಕ್ಕೆ ಇಲ್ಲಿ ಅವ್ರ ಕೆಲಸವೇ ಭಾಗ್ಯ ಅನ್ನತಕ್ಕಂಥದ್ದು. ಕರ್ಮಸ್ಥಾನದಲ್ಲಿ ವಿಶೇಷವಾಗಿ ಇವರಿಗೆ ಶನಿ ಬಾಧೆ ಇದೆ. ಇವರು ಮಾಡತಕ್ಕಂಥ ವೃತ್ತಿ ರಂಗದಲ್ಲಿ ಅನುಕೂಲ ಇಲ್ಲ. ಮಾಡಿದ್ದೆಲ್ಲ ಬೇರೆಯವ್ರಿಗೆ ದಾನ ಮಾಡಿದ್ರೆ ಇನ್ನೆಲ್ಲಿರುತ್ತೆ? ಶನಿ ಪ್ರಭಾವ ಇದ್ರೂ ಕೂಡ ಮಾಡಿದ್ದೆಲ್ಲ ಕೂಡ ದಾನವನ್ನು ಮಾಡಿಕೊಳ್ಳೋದ್ರಿಂದ ಈ ರೀತಿ ಕರ್ಮ ಫಲವನ್ನು ಬರತಕ್ಕಂಥ ವೃಷಭ ರಾಶಿಯವರಿಗೆ. ಇನ್ನು ವೃಷಭ ರಾಶಿಯವರು ಲಾಭಸ್ಥಾನದ ರಾವು, ಹಣಕಾಸು ವಿಚಾರದಲ್ಲಿ 5-6 ಹಿಟ್ಟರ್ಕ್ ಹೋಗಿ ಏನಾರು ಒಂದು ಮೂಲದಲ್ಲಿ ದುಡ್ಡು. ವೃಷಭ ಶುಕ್ರಾಧಿಪತಿ ಇರೋದ್ರಿಂದ ಐಷಾರಾಮಿ ಜೀವನದಿಂದ ಬಂಗಾರ ವ್ಯಾಪಾರವೋ, ಬೆಳ್ಳಿ ವ್ಯಾಪಾರವೋ, ವಜ್ರದ ವ್ಯಾಪಾರವೋ, ಅಷ್ಟು ಕಾಸ್ಟ್ಯೂಮ್ ಡಿಸೈಮು, ಈ ಥರದ್ದೆಲ್ಲರೂ ಕೂಡ ಶುಭ. ಸಿನಿಮಾ ಇಂಡಸ್ಟ್ರಿ, ನಾಟಕ ಮಾಡೋದು, ಸೀರಿಯಲಲ್ಲಿ ಮಾಡೋದು, ಟಿ ವಿ ಇದರಲ್ಲಿ ಕೆಲಸ ಮಾಡೋದು ಸ್ತ್ರೀಯರು, ಇವೆಲ್ಲ ನೋಡಿ. ಟಿ ವಿ ಇದರಲ್ಲಿ ಕೆಲಸ ಮಾಡ್ತಿದ್ದೆ ವಿಶೇಷವಾಗಿ ಹೆಣ್ಮಕ್ಳಿದ್ದಾರೆ ಅಂದ್ರೆ ವೃಷಭ ರಾಶಿಯರಿರ್ತಾರೆ, ತುಲಾ ರಾಶಿಯರಿರ್ತಾರೆ. ಅಧಿಪತಿ ಶುಕ್ರ ಯಾವಾಗಲೂ ಹೈಫೈ ಆಗಿರತಕ್ಕಂಥದ್ದು ಕಾರ್ ಶೋರೂಮಲ್ಲಿ ಕೆಲಸ ಮಾಡೋದು ಅಥವಾ ಒಳ್ಳೊಳ್ಳೆ ಶೋರೂಮ್ಗಳಲ್ಲಿ ಕೆಲಸ ಮಾಡತಕ್ಕಂಥ ಫಲ ಇರತಕ್ಕಂಥದ್ದೇ ಈ ವೃಷಭ ರಾಶಿ ಫಲದಲ್ಲಿ. ಇವರು ಏನಂತ ತೇಜಸ್ಸುಗಳು ನೋಡ, ಹುಡುಗರಿದ್ರು ಕೂಡ ಬಹಳ ಸುಂದರರು, ಅತಿ ಸುಂದರರು, ಹುಡುಗಿ ಇದ್ರು ಕೂಡ ಸುಂದರಿಯರು. ಅಧಿಪತಿ ಶುಕ್ರ ನೋಡಿ, ಶುಕ್ರ ಅನ್ನತಕ್ಕಂಥ ವಜ್ರ ಅನ್ನತಕ್ಕಂಥ ಹೆಂಗೆ ಹೊಳೆಯುತ್ತೆ, ಫಳ ಹೊಳೆಯುತ್ತೆ. ಅವರು ಮುಖದಲ್ಲೂ ಕೂಡ ತೇಜಸ್ಸು ಕಾಣತಕ್ಕಂಥದ್ದು. ಅಜ್ಜಿ ಆದರೂ ಕೂಡ, ವಯಸ್ಸಾದರೂ ಕೂಡ ಇವರು ಮುಖದಲ್ಲಿ ತೇಜಸ್ಸು ಬರತಕ್ಕಂಥದ್ದು. ವೃಷಭ ರಾಶಿಯವರು ಅಧಿಪತಿ ಶುಕ್ರ ಸ್ವಸ್ಥಾನದಲ್ಲಿ ಇದ್ದಾನೆ ರಾಶಿಯಲ್ಲಿ. ಅದಕ್ಕೋಸ್ಕರ ವಿಶೇಷವಾಗಿ ಅಮ್ಮನವರ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳೋದ್ರಿಂದ ಆರೋಗ್ಯ ಭಾಗದಲ್ಲಿ ಪ್ರಗತಿ. ಶ್ರಾದ್ದ ಮಾಸ ಇದೆ, ಗುರು ಗತಿಸಿದಂಥವರಿಗೆ ಎಲ್ಲರೂ ಸೇರಿಕೊಂಡು ವಿಶೇಷವಾಗಿ ಒಂದು ಪಿಂಡ ಪ್ರದಾನವನ್ನು ಮಾಡುವುದು, ತರ್ಪಣಾದಿಗಳನ್ನು ಬಿಡುವುದರ ಮೂಲಕವಾಗಿ ಕೂಡ ನಿಮಗೆ ಈ ಶ್ರಾದ್ದ ಮಾಸದಲ್ಲಿ ಶುಭವನ್ನು ಬರ್ತಕ್ಕಂಥ. ಶ್ರಾದ್ದ ಮಾಸ ಸಿಗದೆ 15 ದಿನ ನೀವು ಏನು ಕಷ್ಟಪಟ್ಟು ಗುರು ಹಿರಿಯರಿಗೆ ಒಂದು ಅವ್ರು ಬಿಟ್ಟೋದಂಥ ಆಸ್ತಿಗಳನ್ನು ಸರಿಯಾಗಿ ನೋಡಿಕೊಂಡು ಅವರಿಗೆ ವಿಶೇಷವಾಗಿ ಒಂದು ಏನು ಮಾಡಿಕೊಂಡು ಎಡೆಯನ್ನು ಕೊಡುವುದರ ಮೂಲಕವಾಗಿ ಕೂಡ ಈ ವೃಷಭ ರಾಶಿಯಲ್ಲಿ ಗತಿಸಿದಂಥವರು ಎಲ್ಲ ಪಿತೃಗಳಿಗೆ ಶುಭವನ್ನು ಬರುತ್ತೆ. ವೃಷಭ ರಾಶಿಯಿಂದ ಜೀವನ ಮಾಡೋದಿದ್ದಕ್ಕಂಥವ್ರಿಗೆ ಶುಭದ ಮೇಲೆ ಶುಭ ಬರತಕ್ಕಂಥದ್ದೇ ಯೋಗ ಇರತಕ್ಕಂಥದ್ದೇ. ಈ ರೀತಿ ಇರುತ್ತೆ ಅವ್ರಿಗೂ. ಚಂದ್ರ ವ್ಯಯಸ್ಥಾನದಲ್ಲಿದ್ದಾನೆ, ಅದಕ್ಕೋಸ್ಕರ ಚಂದ್ರ ಲಾಭಸ್ಥಾನದಿಂದ ಶುಭ ಫಲದ ಮೇಲೆ ಶುಭ ಬರತಕ್ಕಂಥ ಯೋಗ ಈ ರೀತಿ ಇರುತ್ತೆ. ಇದೆಲ್ಲ ಮಾಡಿ ಗತಿಸಿದಂಥವರಿಗೆ ಈ ರೀತಿ ಶ್ರದ್ಧಾ ಭಕ್ತಿಯನ್ನು ಎಲ್ಲರೂ ಸೇರಿಕೊಂಡು ಒಂದು ಭಕ್ತಿಯಿಂದ ಮಾಡ್ಕೊಳ್ಳಿ. ಶ್ರಾದ್ದ ಮಾಸದಲ್ಲಿ ಮಾಡಿದಂಥ ವೃಷಭ ರಾಶಿಯಲ್ಲಿ ಶುಭದ ಮೇಲೆ ಶುಭ, ನಿಮ್ಮ ಮುಂದೆ ಬರತಕ್ಕಂಥ ದಿನಗಳಲ್ಲಿ ಶುಭವನ್ನು ಬರತಕ್ಕಂಥ ಯೋಗ ವೃಷಭ ರಾಶಿಯವರಿಗೆ. ಇನ್ನು ಮುಂದಿನ ಭಾಗದಲ್ಲಿ ವಿಶೇಷವಾಗಿ ಬರತಕ್ಕಂಥದ್ದೇ ಮಿಥುನ ರಾಶಿ. ಆ ಮಿಥುನ ರಾಶಿಯ ಅಧಿಪತಿಯೇ ವಿಶೇಷವಾಗಿ ಬುಧನು ತೃತೀಯ ಸ್ಥಾನದಲ್ಲಿ, ಅಣ್ಣ ತಮ್ಮದರಲ್ಲಿ ಏನೋ ಒಂದು ಇರುಸು ಮಿಥುನ ಸ್ಥಾನದ ಮಿತ್ರ ಮನೆಯಲ್ಲಿ ಇದ್ರೂ ಕೂಡ ಏನಕ್ಕಂದ್ರೆ ಲಾಭಸ್ಥಾನದಲ್ಲಿ ಇರ್ತಕ್ಕಂಥ ಕುಜನು ಕೂಡ ಮಿತ್ರ ಮನೆಗೆ ಆ ಮಿಥುನ ರಾಶಿಯಲ್ಲೇ ಕುಳಿತುಕೊಳ್ಳೋದ್ರಿಂದ ಭೂಮಿಯಿಂದ ತೊಂದರೆ. ರಿಯಲ್ ಎಸ್ಟೇಟ್ ಯಾರು ಬಿಸ್ನೆಸ್ ಮಾಡ್ತಾರೋ ಹಣಕಾಸು ವಿಚಾರದಲ್ಲೇ ವ್ಯಯ ಆಗತಕ್ಕಂಥದ್ದು. ಇವೆಲ್ಲ ಶಾಪದ ಪರಿಹಾರ. ಏನ್ ಶಾಪ ನೋಡಿ, ವಿಶೇಷವಾಗಿ ಬರತಕ್ಕಂಥ ಫಲದಲ್ಲಿ ಶ್ರಾದ್ದ ಮಾಸದಲ್ಲಿ ವಿಶೇಷವಾಗಿ ಶ್ರಾದ್ದನ್ನು ಗತಿಸಿದಂಥವರೆಲ್ಲರಿಗೂ ಕೂಡ ಸ್ಥಿತಿಯನ್ನು ಅನುಸರಿಸಿ ಒಂದು ಶ್ರಾದ್ದವನ್ನು ಮಾಡಿಕೊಂಡ ಅಂತ ಪಕ್ಷದಲ್ಲಿ ಮಿಥುನ ರಾಶಿಯವರು ಕೂಡ ಶುಭದ ಬೇರೆ ಶುಭ ಫಲ ಬರತಕ್ಕಂಥದ್ದು. ದಾಂಪತ್ಯ ಜೀವನದಲ್ಲಿ ಸುಖ, ಆರೋಗ್ಯದಲ್ಲಿ ಭಾಗ್ಯ. ಶನಿಯ ದೃಷ್ಟಿ ನೇರವಾಗಿರುವುದರಿಂದ ಶುಭದ ಮೇಲೆ ಶುಭವನ್ನು ಬರತಕ್ಕಂಥದ್ದು. ಪಂಚಾಗ್ನಿದಲ್ಲಿ ರೂಪದಲ್ಲಿ ಕರ್ಮಸ್ಥಾನದಲ್ಲಿ ರಾಹು ಇದ್ದಾನೆ. ಏನೋ ಒಂದು ದುಡ್ಡು ಮಾಡ್ಕೊಂಡ್ಬಿಡ್ತಾರೆ ಜೀವನದಲ್ಲಿ. ದುಡ್ಡೇ ದೊಡ್ಡಪ್ಪ ಅನ್ನತಕ್ಕಂಥದ್ದೇ ಅಲ್ಲ. ಅದರಿಂದ ನಾನಾ ರೀತಿಯಲ್ಲಿ ಕಷ್ಟವನ್ನು ಯಾವಾಗಲೂ 10 ರೂಪಾಯಿ ದುಡಿದ್ರೂ ಕೂಡ ದಾನವನ್ನು ಧರ್ಮವನ್ನು ಮಾಡಬೇಕು. ದಾನ ಧರ್ಮ ಇದ್ದ ಅಂತ ಪಕ್ಷದಲ್ಲಿ ಖಂಡಿತ ಕೂಡ ಶುಭದ ಮೇಲೆ ಶುಭ ಬರತಕ್ಕಂಥದ್ದು ಮಿಥುನ ರಾಶಿಯಲ್ಲಿ. ಇನ್ನು ವಿಶೇಷವಾಗಿ ಕುಜನು ಕೂಡ ಭೂಮಿಯಿಂದ ಬೆಳೆದಂಥ ಬೆಳೆಗೆ ಶುಭ ಇಲ್ಲ, ನೀರೇ ಸಾಕಾಗಲ್ಲ, ಮೋಟ್ರ್ ಕೆಟ್ಟೋಗೋದು, ಇವೆಲ್ಲ ಕೂಡ ಆಗತಕ್ಕಂಥ ಮಿಥುನ ರೈತರಿಗೆ ಅಶುಭ ದಿನ. ಅದಕ್ಕೋಸ್ಕರ ವಿಶೇಷವಾಗಿ ಉಗ್ರವೀರ ಮಾವಿಷ್ಣು ನರಸಿಂಹಂ ಭೀಷಣ ಭದ್ರ ಭಕ್ತಿ ಮಮಾಮ್ಯಹ ಮಂತ್ರವನ್ನು ಹೇಳಿಕೊಳ್ಳುವುದರಿಂದ ಶುಭದ ಮೇಲೆ ಶುಭ ಬರತಕ್ಕಂಥದ್ದೇ ಮಿಥುನ ರಾಶಿಯವರು. ಹಸಿರು ಬಟ್ಟೆಯನ್ನು ದಾನವನ್ನು ಮಾಡಿ ಕೊಟ್ಬಿಡಿ. ಇನ್ನು ವಿಶೇಷವಾಗಿ ಗುರುವಿಗೆ ನಮಸ್ಕಾರವನ್ನು ಮಾಡಿಕೊಳ್ಳುವುದರಿಂದ ಸಪ್ತಮಾಂಶಾಧಿಪತಿಯು ಕೂಡ ವ್ಯಯಸ್ಥಾನದಲ್ಲಿ ಕುಳಿತುಕೊಳ್ಳುವುದರಿಂದ ದಾಂಪತ್ಯ ಜೀವನದಲ್ಲಿರ್ತಕ್ಕಂಥ ಲೋಪದೋಷಗಳು ಏನು ಇದ್ರೂ ಕೂಡ ಗುರುವಿನ ಅನುಗ್ರಹದಿಂದ
ನಿಮಗೆ ಶುಭವನ್ನು ಬರತಕ್ಕಂಥ ಯೋಗ ಮಿಥುನ ರಾಶಿಯವರು. ಶ್ರಾದ್ದ ಮಾಸ ಆಗಿರೋದ್ರಿಂದ ಗತಿಸಿದಂಥವರು ಎಲ್ಲರೂ ಕೂಡ ಶ್ರಾದ್ದವನ್ನು ಮಾಡಿಕೊಳ್ಳೋದು ಶುಭದ ಮೇಲೆ ಶುಭ ಬರತಕ್ಕಂಥ ಯೋಗ ಮಿಥುನ ರಾಶಿ ಫಲಫಲದಲ್ಲಿ. ಇನ್ನು ವಿಶೇಷವಾಗಿ ಬರತಕ್ಕಂಥದ್ದೇ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಫಲಫಲವನ್ನು ನೋಡುವಾಗ ಆ ರಾಶಾಧಿಪತಿ ವಿಶೇಷವಾಗಿ ಕುಳಿತುಕೊಂಡಿದೆ ನವಾಂಶದಲ್ಲಿ. ಪಿತ್ರಾರ್ಜಿತ ಆಸ್ತಿಯಿಂದ ಏನಾದರೂ ಬರಬೇಕು ಅನ್ನತಕ್ಕಂಥ ವಿಶೇಷವಾಗಿ ಕೋರ್ಟ್ ತೀರ್ಪಿಗೆಯನ್ನು ಬರಬೇಕು ಅನ್ನತಕ್ಕಂಥ ನಿಮ್ಮ ಪರವಾಗಿ ಬರತಕ್ಕಂಥದ್ದೇ. ಇನ್ನು ವಿಶೇಷವಾಗಿ ಕರ್ಮಸ್ಥಾನಾಧಿಪತಿಯು ಕೂಡ ವ್ಯಯಸ್ಥಾನದಲ್ಲಿ ಕುಳಿತುಕೊಂಡಿದ್ದಾನೆ. ಕರ್ಮಸ್ಥಾನಾಧಿಪತಿ ಕೂಡ ವ್ಯಯಸ್ಥಾನದ ಕುಳಿತುಕೊಂಡಿದ್ದ ಭೂಮಿಯಿಂದ ಲಾಭದಲ್ಲಿ ಕಡಿಮೆ 50-50 ಬರತಕ್ಕಂಥದ್ದೇ. ಪಾಪ ಕಷ್ಟಪಟ್ಟು ದುಡ್ಡು ಬಿಡ್ತಾರೆ, ಅದಕ್ಕೂ ಏನು ಮಾಡ್ಕೋಬೇಕು ಅನ್ನತಕ್ಕಂಥ ವಿಶೇಷವಾಗಿ ನೋಡಿದಾಗ ನೀವು ಏನು ದಾನ ಧರ್ಮವನ್ನು ಮಾಡ್ಕೊಳ್ಬೇಕು. ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವತೆ ಆರಾಧನೆ ಮಾಡ್ಕೊಳ್ಳಿ, ತುಳಸಿಯನ್ನು ಕೊಡಿ. ತುಳಸಿಯನ್ನು ಕೊಡೋದ್ರ ಮೂಲಕವಾಗಿ ಕೂಡ ನಿಮಗೆ ಏನು ಆರೋಗ್ಯದ ಬಗ್ಗೆ ನಿಮ್ಮ ಆರೋಗ್ಯ ಭಾಗದಲ್ಲಿ ವಿಶೇಷವಾಗಿ ಅಷ್ಟಮದಲ್ಲಿ ಶನಿ ಕಾಟ ಇದೆ. ಪಾಪ 2 ವರ್ಷದಿಂದ ಶನಿ ಕಾಟ ಇದೆ. ಇನ್ನೂ ಕೂಡ ಬರತಕ್ಕಂಥ ಯುಗಾದಿ ನಂತರ ಶನಿ ಪ್ರಭಾವ ಭಾಗ್ಯ ಸ್ಥಾನಕ್ಕೆ ಬರುತ್ತೆ. ಪೂರ್ವಾದಿಂದ ಬರತಕ್ಕಂಥ ಆಸ್ತಿಪಾಸ್ತಿಗಳು ಕೋರ್ಟು ಕಥೆಯಿಂದ ತೀರ್ಮಾನ ಆಗಬೇಕಾದ ಏನಾದರೂ ಲಿಟಿಗೇಷನ್ ಪ್ರಾಪರ್ಟಿ ಇದೆಯೋ, ಯಾವುದಾದ್ರೂ ವ್ಯವಹಾರಕ್ಕೆ ಅಡ್ಡಿ ಆತಂಕಗಳು ಇದ್ದ ಅಂತ ಪಕ್ಷದಲ್ಲಿ ಯುಗಾದಿ ನಂತರ ಶುಭ ಫಲದ ಮೇಲೆ ಶುಭ. ಕಟಕ ರಾಶಿಯವರು ಸುಳ್ಳು ಹೇಳೋದು ಕಡಿಮೆ ಮಾಡಿ. ನೀವು ಸುಳ್ಳು ಹೇಳೋದು ಯಾವಾಗ ಕಡಿಮೆ ಮಾಡ್ತಿರೋ ಖಂಡಿತವಾಗಿ ಶುಭದ್ದೇ ಕಟಕ ರಾಶಿ ಇದ್ದಿರ ಫಲದಲ್ಲಿ. ಶ್ರಾದ್ದ ಮಾಸ ನೀವು ಕೂಡ ಗತಿಸಿದಂಥವರಿಗೆ ಒಂದು ಪಿಂಡ ಪ್ರದಾನವೋ ಒಂದು ತರ್ಪಣಾದಿಗಳನ್ನು ಬಿಡುವುದರಿಂದ ಶುಭದ ಮೇಲೆ ಶುಭ ಸಿಗತಕ್ಕಂಥ ಯೋಗ. ಮಾತೃಸ್ಥಾನ ಆರೋಗ್ಯದಲ್ಲಿ ಹಣಕಾಸು ವಿಚಾರದಲ್ಲಿ ಏನೋ ಒಂದು ನೆಮ್ಮದಿ ಸಿಗತಕ್ಕಂಥದ್ದು. ಯಾಕಂದರೆ ಲಾಭಸ್ಥಾನದಲ್ಲಿರತಕ್ಕಂಥ ಕೂಡ ಮಾತೃಸ್ಥಾನ ಶುಕ್ರಮನೆಗೆ ಕುಳಿತುಕೊಂಡು ತುಲಾದಲ್ಲಿ ಕುಳಿತುಕೊಳ್ಳುವುದರಿಂದ ಏನೇನು ಮನೆ ಕಟ್ಟಬೇಕೋ ಏನಾದರೂ ಪ್ಲಾನಿಂಗ್ ಇತ್ತು ಅಂತ ಕೂಡ ಕುಟುಂಬದವರೆಲ್ಲ ಸೇರಿ ಊಟ ಮಾಡಿಕೊಳ್ಳತಕ್ಕಂಥ ಏನು ಊಟ ಶ್ರಾದ್ದ ಮಾಸದ ಊಟ. ಗತಿಸಿದಂಥವ್ರಿಗೆಲ್ಲರನ್ನು ಸೇರಿಕೊಂಡು ಕುಟುಂಬದವರೆಲ್ಲ ಸೇರಿಕೊಂಡು ಸಂತೋಷವಾಗಿ ಕಳೆಯತಕ್ಕಂಥ ರಾಶಿ ಅದಪ್ಪ ಅಂತ ವಿಶೇಷವಾಗಿ ಇವತ್ತು ಕರ್ಕಾಟಕ ರಾಶಿ ನೋಡಿ. ಶ್ರಾದ್ದ ಮಾಸದಲ್ಲೂ ಎಲ್ಲರೂ ಸೇರಿಕೊಂಡು ಅಣ್ಣ ತಮ್ಮ ಅಕ್ಕ ತಂಗಿ ಅತ್ತೆ ಮಾವ ಇವರೆಲ್ಲರೂ ಸೇರಿಕೊಂಡು ಗತಿಸಿದಂಥವರಿಗೆಲ್ಲರೂ ಕೂಡ ಒಂದು ತರ್ಪಣಾದಿಗಳನ್ನು ಬಿಡೋದ್ರ ಮೂಲಕ ಪಿಂಡ ಪ್ರದಾನವನ್ನು ಮಾಡೋದ್ರ ಮೂಲಕ ಎಲ್ಲರೂ ಕೂಡ ಶುಭದ ಮೇಲೆ ಶುಭ ಸಿಗತಕ್ಕಂಥ ಯೋಗ ಕರ್ಕಾಟಕ ರಾಶಿಯವರಿಗೆ. ಅಷ್ಟಮದ ಸರಿ ಇದ್ದರೂ ಆರೋಗ್ಯವೇ ಭಾಗ್ಯ. ಒಂದು ಆ ಪೂಜೆ ಪುರಸ್ಕಾರಗಳನ್ನು ಮಾಡೋದ್ರಿಂದ ಹಿರಿಯರಿಂದ ಆಶೀರ್ವಾದವನ್ನು ಪಡೆದುಕೊಂಡ ಪಕ್ಷದಲ್ಲೂ ಕೂಡ ಶುಭದ ಮೇಲೆ ಶುಭ ಬರತಕ್ಕಂಥ ಯೋಗ. ಇನ್ನು ಹೆಚ್ಚಿನ ವಿಷಯ ಲಾಭಸ್ಥಾನದಲ್ಲಿ ಗುರು ಇದ್ದಾನೆ. ಉಚ್ಚ ಸ್ಥಾನದಲ್ಲಿರ್ತಕ್ಕಂಥ ಗುರುವು ಲಾಭಸ್ಥಾನ ಇದ್ದಾನೆ. ಈತ ಎಲ್ಲ ಕುಟುಂಬದವರೆಲ್ಲ ಸೇರಿಕೊಂಡು ಪೂಜೆ ಪುರಸ್ಕಾರಗಳನ್ನು ಮಾಡಿಕೊಳ್ಳುವುದರಿಂದ ಕಟಕ ರಾಶಿಯವರಿಗೆ ಶುಭ ಪಡೆದ ಮೇಲೆ ಶುಭ ದಿನ ಇವತ್ತು. ಸಂತೋಷವಾಗಿರಿ, ಒಳ್ಳೆಯದನ್ನು ಮಾತಾಡಿ, ಎಲ್ಲರೂ ನೆಂಟರುಗಳೆಲ್ಲ ಸೇರಿದ್ದು ನಗ್ನಗ್ತಾ ಕಾಲ ಕಳೀರಿ. ಎಷ್ಟೇ ನಿಮ್ಮ ಅಷ್ಟಮ ಶನಿ ಇದ್ದರೂ ಎಷ್ಟೇ ಕಾಯಿಲೆ ಇದ್ರೂ ಕೂಡ ಒಂದು ನಗುನಗುತಿಯಿಂದ ಮಾತಾಡ. ನಗು ಎಲ್ಲಿದೆಯೋ ಅಲ್ಲಿ ದೋಷ ನಿವಾರಣೆ ಆಗತಕ್ಕಂಥದ್ದು, ಸರ್ಪದೋಷ ನಿವಾರಣೆ ಆಗತಕ್ಕಂಥದ್ದು, ನಾಗದೋಷ ನಿವಾರಣೆ ಆಗತಕ್ಕಂಥದ್ದು. ಎಷ್ಟೇ ಕಷ್ಟಗಳು ನಗುವಿನಿಂದ ಬರತಕ್ಕಂಥ ಸುಖ, ನಗುವಿನಿಂದ ಬರತಕ್ಕಂಥ ಆಸ್ತಿ, ನಗುವಿನಿಂದ ಬರತಕ್ಕಂಥ ಒಂದು ಆ ಗಳಿಗೆ ಎಷ್ಟು ದುಡ್ಡು ಕೊಟ್ಟರು ಸಾಲಲ್ಲ. ಹಣ ಇರುತ್ತೆ, ಆಸ್ತಿ ಇರುತ್ತೆ, ಎಲ್ಲ ಇರುತ್ತೆ, ಮನೇಲಿ ಯಾರು ಇರೋದಿಲ್ಲ, ಅವರವರೇ ಇದ್ದ ಅಂತ ಪಕ್ಷದಲ್ಲಿ ಏನಾಗತ್ತೆ? ನಗುನೇ ಇಲ್ಲ. ಅಷ್ಟೇ ಆಗತಕ್ಕಂಥದ್ದೇ ಬರತಕ್ಕಂಥ ಫಲಫಲ. ಅದಕ್ಕೋಸ್ಕರ ವಿಶೇಷವಾಗಿ ಎಲ್ಲ ಕುಟುಂಬದವರೆಲ್ಲ ಸೇರಿಕೊಂಡು ನಗುಮುಖದಿಂದ ಎಲ್ಲ ಪೂಜೆ ಪುರಸ್ಕಾರ ಮಾಡಿಕೊಂಡು ಶುಭದ ಮೇಲೆ ಶುಭ ಬರತಕ್ಕಂಥದ್ದೇ ಕರ್ಕಾಟಕ ರಾಶಿ ಇದ್ದೀರ ಫಲದಲ್ಲಿ. ಮುಂದಿನ ಭಾಗದಲ್ಲೇ ಬರತಕ್ಕಂಥದ್ದೇ ಸಿಂಹರಾಶಿ. ಸಿಂಹರಾಶಿ ವಿಶೇಷವಾಗಿ ಸಿಂಹ ರಾಶಾಧಿಪತಿಯೇ ಧನಸ್ಥಾನದಲ್ಲಿ ಕೇತು ಹುಟ್ಟಿ ಕೂತ್ಕೊಂಡ್ಬಿಟ್ಟಿದ್ದಾನೆ. ಹಣಕಾಸು ವಿಚಾರದಲ್ಲಿ ತೊಂದರೆ, ಲಾಭ ಕಡಿಮೆ, ಖರ್ಚು ಜಾಸ್ತಿ. ಕೇತು ಕೂತ್ಕೊಂಡ್ಬಿಟ್ಟಿದ್ದಾನೆ. ಏನೋ ಸಿಟ್ಟು ಕೋಪ ತಾಪ ಯಾವಾಗಲೂ ಇರತಕ್ಕಂಥದ್ದೇ. ಹಾಗೂ ತೃತೀಯ ಸ್ಥಾನದಲ್ಲಿ ಯಾವುದೇ ಶುಭ ದಿನ, ಅಣ್ಣ ತಮ್ಮಂದಿರಲ್ಲೂ ಕೂಡ ಶುಭ ಆಗಿರ್ತೀರಿ. ಹಣಕಾಸು ವಿಚಾರದಲ್ಲಿ ಹಂಚಿಕೊಂಡು ಕಷ್ಟಗಳದ್ದೆಲ್ಲ ಹೇಳ್ಕೋತೀರ. ಸಂಸಾರದಲ್ಲಿ ಶಾಂತಿಯನ್ನು ನೆಲೆಸಿಕೊಂಡಿರ್ತಕ್ಕಂತಹ ದಿನ. ವಿದ್ಯಾಭ್ಯಾಸದಲ್ಲಿ ಪ್ರಗತಿ, ಯಾವ ವೈರ್ಯಗಳಿಲ್ಲ. ದಾಂಪತ್ಯ ಜೀವನದಲ್ಲಿ ಸಪ್ತಮದಲ್ಲಿ ಶನಿ ಇರುವುದರಿಂದ ಸ್ವಲ್ಪ ಸಿಟ್ಟು ಕೋಪ ತಾಪ, ಏನೋ ಬರಬೇಕು ಪೂಜೆ ಸಂಸ್ಕಾರಕ್ಕೆ ಬರಲೇ ಇಲ್ಲ ಅನ್ನತಕ್ಕಂಥದ್ದು ಸಿಟ್ಟು ಮಾಡ್ಕೊಳ್ಳೋದು. ಹೆಂಡತಿ ಹತ್ರ ಆರೋಗ್ಯದಲ್ಲಿ ಗ್ಯಾಸ್ಟ್ರಿಕ್ ದೋಷಗಳು ಬರತಕ್ಕಂಥದ್ದೇ. ಅಮ್ಮನವರು ಉಪಾಸನೆಯನ್ನು ಮಾಡಿಕೊಳ್ಳೋದ್ರಿಂದ ಗ್ಯಾಸ್ಟ್ರಿಕ್ ಅನ್ನೋದೇ ವಿಶೇಷವಾಗಿ ಸನಾತನ ಧರ್ಮಕಾಲಿ ಬಿಸಿ ನೀರಿಗೆ ಹನಿ ನಿಂಬೆ ಹಣ್ಣು ತೀರ್ಕೊಂಡು ಒಂದು ಜೇನುತುಪ್ಪವನ್ನು ತೀರ್ಕೊಂಡು ಕುಡಿಯುವುದರಿಂದ ಗ್ಯಾಸ್ಟ್ರಿಕ್ ನಿವಾರಣೆ ಆಗುತ್ತೆ. ಸಿಟ್ರಿಕ್ ಆಸಿಡ್ ಹೋಗಬೇಕು. ಸಿಟ್ರಿಕ್ ಆಸಿಡ್ ಬರುತ್ತೆ, ಲೆಮನ್ ನಿಂಬೆಹಣ್ಣು ಅಲ್ಲಿ ಸಿಕ್ಬಿಡುತ್ತೆ.
ಅಲ್ಲಿ ಸಿಕ್ಕಿದ ಸಿಂಹರಾಶಿಯವರ ಆರೋಗ್ಯ ಭಾಗದಲ್ಲಿ ಏರುಪೇರು ಇತ್ತು ಅಂದ ಪಕ್ಷದಲ್ಲೋ, ಯಾಕಂದರೆ ಚಂದ್ರ ಬೇರೆ ಕೂತ್ಕೊಂಡ್ಬಿಟ್ಟಿದ್ದಾನೆ, ತಿಂದು ಜೀರ್ಣ ಆಗೋದೇ ಇಲ್ಲ, ಏನಾದ್ರು ಒಂದು ಲೂಸ್ ಮೋಷನ್ ಆಗತಕ್ಕಂಥದ್ದು ಇವೆಲ್ಲ ಕೂಡ ಕಾಣತಕ್ಕಂಥದ್ದೇ. ಏನು ಅಡುಗೆ ಎಲ್ಲ ಮಾಡಿಬಿಟ್ಟಿದ್ದಾರೆ ಅಂತ ಹೇಳಿ ಶ್ರಾದ್ದ ಮಾಸದಲ್ಲಿ ಮಾಡಿದ ಎಲ್ಲ ನೀವೇ ತಿನ್ಕೊಳೋದಲ್ಲ, ದಾನ ಮಾಡಿ ಧರ್ಮ ಮಾಡಿ ಒಳ್ಳೇದಾಗತಕ್ಕಂಥ ಬ್ರಾಹ್ಮಣದನ್ನು ಕರೆಸಿ ಅವರಿಗೆ ವಿಶೇಷವಾಗಿ ಒಂದು ವಸ್ತ್ರವನ್ನು ಕೊಡೋದ್ರ ಮೂಲಕವಾಗಿ ಕೂಡ ಅವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳುವ ಮೂಲಕವಾಗಿ ಕೂಡ ಗತಿಸಿದಂತೆಗೆ ತರ್ಪಣಾದಿಗಳನ್ನು ಮಾಡು ಪಿಂಡ ಪ್ರದಾನವನ್ನು ಮಾಡಿಕೊಳ್ಳೋದರಿಂದ, ಯಾಕಂದರೆ ಶ್ರಾದ್ದ ಮಾಸ ಈ ಮಾಸದಲ್ಲಿ ಮಾಡಲಿ ಇನ್ಯಾವಾಗ ಮಾಡ್ತೀರಾ, ಈ ಮಾಸದಲ್ಲೇ ಮಾಡಿಕೊಳ್ಳಿ, ಶುಭದ ಮೇಲೆ ಶುಭ ಬರತಕ್ಕಂಥ ದಿನ ಹೀಗಿರುತ್ತೆ ಈ ದಿನ. ವಿಶೇಷವಾಗಿ ಇನ್ನೂ ವಿಶೇಷವಾಗಿ ಏನು ಮಾಡಬೇಕು, ಚಂದ್ರನಿಗೆ ಆಜ್ಞೆಯನ್ನು ಕೊಡಿ. ತೃತೀಯ ಚಂದ್ರ ಭಾಳ ಬೇಕು ಕಾಣ್ತಾನೆ ಚಂದ್ರನ ಒಂದು ನೋಡಿಕೊಂಡು ಒಂದು ಅಗ್ಗೆಯನ್ನು ಕೊಡೋದ ಮೂಲಕವಾಗಿ ಕೂಡ ವ್ಯಯಸ್ಥಾನದಲ್ಲಿ ಗತಿಸಿದಂಥವರ ಸ್ತ್ರೀಯರು ಯಾರು ಇರ್ತಾರೆ ಅವರ ಶಾಪ ನಿವಾರಣೆ ಮಾಡೋದಕ್ಕೋದ್ರೆ ಅದಕ್ಕೋಸ್ಕರ ವಿಶೇಷವಾಗಿ ಶ್ರಾದ್ದ ಮಾಸದಲ್ಲಿ ಅಜ್ಜಿನೋ ತಾಯಿಯೋ ಮುತ್ತಜ್ಜಿಯೋ ಇವರೆಲ್ಲ ಶಾಪನೇ ತಟ್ಟಿರೋದು ಸಿಂಹರಾಶಿಯವರಿಗೆ. ಹಣಕಾಸು ವಿಚಾರದಲ್ಲಿ ತೊಂದರೆಯಿಂದ ಅವೆಲ್ಲ ಮಾತೃಶಾಪ ಪಿತೃಶಾಪ, ಈ ಶಾಪ ನಿವಾರಣೆ ಬಿಟ್ಟು ಶ್ರಾದ್ದ ಮಾಸದಲ್ಲಿ ನೀವು ಹೋಗಿ ಹೋಟ್ಲಲ್ಲಿ ಹೋಗಿ ಪಿಜ್ಜಾ ತಿನ್ಕೊಬರೋದಲ್ಲ, ಬರ್ಗರ್ ತಿನ್ಕೊಬರೋದಲ್ಲ, ಎಲ್ಲರೂ ಸೇರಿಕೊಂಡು ಒಂದು ಶ್ರಾದ್ದ ಮಾಸವನ್ನು ಆಚರಿಸಬೇಕು ಕುಟುಂಬ ಸಮೇತವಾಗಿ ಮಾಡಿಕೊಂಡ ಅಂತ ಪಕ್ಷದಲ್ಲಿ ಅಲ್ಲಿ ಇದೆ ನಮಗೆ ಸನಾತನ ಧರ್ಮದ ಕಾರ್ಯಕ್ರಮದ ಬಲ್ಲಿ ಬರತಕ್ಕಂಥದ್ದೇ ಶ್ರಾದ್ದ ಮಾಸದಲ್ಲಿ ಏನು ಮಾಡ್ಕೋಬೇಕು ಅನ್ನೋದಕ್ಕೊಂದು ಎಲ್ಲ ಒಂದು ಪುರೋಹಿತರನ್ನು ಕರೆಸಿಬಿಟ್ಟು ಬ್ರಾಹ್ಮಣರನ್ನು ಕರೆಸಿಬಿಟ್ಟು ಒಂದು ಪಿಂಡ ಪ್ರದಾನವನ್ನು ಮಾಡಿಕೊಳ್ಳೋದ್ರಿಂದ ಆರೋಗ್ಯದ ಮೇಲೆ ಭಾಗ್ಯ ಬರತಕ್ಕಂಥದ್ದೇ, ಶಾಪ ಮುಕ್ತಿ ಆಗತಕ್ಕಂಥ ಪೂಜೆ ಪುರಸ್ಕಾರಗಳನ್ನು ಮಾಡಿಕೊಳ್ಳುವುದರಿಂದ. ಹೀಗೀತಿರುತ್ತೆ ಸಿಂಹರಾಶಿಯವರು. ಮುಂದಿನ ಭಾಗದಲ್ಲಿ ವಿಶೇಷವಾಗಿ ಬರತಕ್ಕಂಥದ್ದೇ ಕನ್ಯಾ ರಾಶಿ. ಕನ್ಯಾ ರಾಶಾಧಿಪತಿಯೇ ವಿಶೇಷವಾಗಿ ವಯಸ್ಥಾನದ ಕರ್ಮಸ್ಥಾನಾಧಿಪತಿಯ ವಯಸ್ಥಾನ ಮಾಡತಕ್ಕಂಥ ವೃತ್ತಿ ರಂಗದಲ್ಲಿ ವ್ಯಾಪಾರದಲ್ಲಿ ಸ್ವಲ್ಪ ಹಿನ್ನಡೆ ಕಾಣತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ. ಧನಸ್ಥಾನದ ಶುಕ್ರ ಸ್ವಸ್ಥಾನದಲ್ಲಿದ್ದಾನೆ, ಹಣಕಾಸು ವಿಚಾರದಲ್ಲಿ 5-6 ಹಿಟ್ಟರ್ಕು ಸಾಯಂಕಾಲದೊಳಗೆ ಏನೋ ಒಂದು ಹೇಳಿಬಿಟ್ಟು ವ್ಯಾಪಾರವನ್ನು ಮಾಡ್ಕೋತೀರಾ. ಕೇಂದ್ರಾದಿತ್ಯ ಯೋಗದ ಗುರುನು ಕೂಡ ಭಾಗ್ಯಸ್ಥಾನದಲ್ಲಿದ್ದಾನೆ. ಕುಟುಂಬ ಜೀವನದಲ್ಲಿ ಸಂಸಾರಿಕ ಜೀವನದಲ್ಲಿ ಶುಭವನ್ನು ಕೊಡತಕ್ಕಂಥದ್ದು, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉನ್ನತ ಸಾಧನೆ, ಕಷ್ಟಾಷ್ಟಕದಲ್ಲಿ ಶನಿಯಿಂದ ಸರ್ವಶತ್ರುಗಳನ್ನು ಧ್ವಂಸ ಮಾಡಕ್ಕಂಥದ್ದು, ದಾಂಪತ್ಯ ಜೀವನದಾಗುವುದೇ ಸಂಸಾರಿಕ ಜೀವನದ ಸ್ವಲ್ಪ ಏರುಪೇರು. ಚಂದ್ರ ಇದ್ದಾನೆ, ಚಂಚಲ ಮನಸ್ಸು ಬರತಕ್ಕಂಥದ್ದೇ. ಇನ್ನು ಗುರುವಿನ ಅನುಗ್ರಹ ಇರೋದರಿಂದ ಭಾಗ್ಯಸ್ಥಾನದ ಗುರುವಿನ ಅನುಗ್ರಹದಿಂದ ಎಲ್ಲವನ್ನು ಶುಭ ಯಾವುದ್ಯಾವುದು ಲಿಟಿಗೇಷನ್ ಪ್ರಾಪರ್ಟಿ ಇದೆ, ಕೋರ್ಟು ಕೀಟ್ ತೀರ್ಮಾನಗಳೆಲ್ಲ ಕನ್ಯಾ ರಾಶಿಯವರಿಗೆ ಇಂದಿನ ನಿಮ್ಮ ಪರವಾಗಿ ಬರತಕ್ಕಂಥದ್ದೇ. ನ್ಯಾಯಾಂಗದ ತೀರ್ಪು ಶುಭವಾಗಿ ಬರತಕ್ಕಂಥದ್ದೇ ಕನ್ಯಾ ರಾಶಿಯವರಿಗೆ ಶುಭ ದಿನ. ಹಾಗೂ ವಿಶೇಷವಾಗಿ ಅಷ್ಟಮಾಧಿಪತಿ ಇರತಕ್ಕಂಥ ಕುಜನು ಕೂಡ ಕೇಂದ್ರಾದಿತ್ಯ ಯೋಗದಲ್ಲಿ ಕೂತ್ಬಿಟ್ಟಿದ್ದಾನೆ. ಏನು ಕಷ್ಟ, ಯಾರ್ಯಾರಿಗೂ ಬ್ಲಡ್ ಶುಗರ್ ಇರುತ್ತೋ, ಬ್ಲಡ್ ಪೇಷಂಟ್ ಇರ್ತಾರೋ, BP ಇರುತ್ತೆ, ಅವರಿಗೆ ಶುಭದಿನೇ ಇಲ್ಲ. ಏನೋ ಏರುಪೇರು ಹಾಕಿದ್ರು ವೈದ್ಯರ ಸಲಹೆಯನ್ನು ಪಡೆದುಕೊಂಡು ಆರೋಗ್ಯ ತಪಾಸಣೆಯನ್ನು ಮಾಡಿಕೊಂಡಿದ್ದ ವೈದ್ಯರನ್ನು ಮಾಡಿಕೊಂಡದ ಏನು ಔಷಧಿಗಳನ್ನು ತೆಗೆದುಕೊಳ್ಳುವುದರಿಂದ ಕನ್ಯಾ ರಾಶಿಯವರಿಗೆ ಶುಭ ಫಲದ ಮೇಲೆ ಶುಭ. ಲಾಭಸ್ಥಾನದಲ್ಲಿರತಕ್ಕಂಥ ಚಂದ್ರನು ಕೂಡ ವಿಶೇಷವಾಗಿ ಸಪ್ತಮದಲ್ಲೇ ಕುಳಿತುಕೊಳ್ಳುವುದರಿಂದ ಇದೇ ದೋಷವೆಲ್ಲ ನಿವಾರಣೆ ಆಗಬೇಕು. ಅದಕ್ಕೋಸ್ಕರ ಸ್ತ್ರೀಯನ್ನು ವಿಶೇಷವಾಗಿ ಹೆಣ್ಮಕ್ಕಳನ್ನು ಪ್ರೀತಿಯಿಂದ ನೋಡ್ಕೊಳ್ಳಿ, ಹೆಣ್ಮಕ್ಕಳನ್ನು ಪ್ರೀತಿಸುವ ಅವ್ರಿಗೆ ಏನು ಬೇಕು ಅದನ್ನು ಕೊಡಿಸಿ, ಸನಾತನ ಧರ್ಮ ಕಾರ್ಯಕ್ರಮ ಏನಿದೆ ಇರತಕ್ಕಂಥದ್ದು ಬೋಧನೆಯನ್ನು ಮಾಡಿ, ಧರ್ಮವನ್ನು ಹೇಳ್ಕೊಳ್ಳಿ, ದಾನವನ್ನು ಹೇಳ್ಕೊಳ್ಳಿ. ಈ ರೀತಿ ಮಾಡಿ ಸ್ಟವ್ ಈ ರೀತಿ ಇಟ್ಟರೆ ಒಳ್ಳೆಯದು. ಇದಕ್ಕೆ ಅಗ್ನಿ ಮೂಲೆಯಲ್ಲಿ ಸ್ಟವ್ ಎಲ್ಲಿಡಬೇಕು ಅಂತ ಹೇಳಿದ್ದೆ. ಕನ್ಯಾ ರಾಶಿ ಫಲದಲ್ಲಿ ಅಷ್ಟಮದಲ್ಲಿ ಸಪ್ತಮದಲ್ಲಿ ಶುಕ್ರ ಚಂದ್ರ. ಸ್ತ್ರೀಯರಿಗೆ ನಾವು ಚಿಕ್ಕ ಮಕ್ಕಳಿದ್ದರಿಗೆ ನಾವು ಹೇಳ್ಕೊಡ್ಬೇಕು, ದೊಡ್ಡವರಾದರು ಹೇಳ್ಕೊಟ್ಟ ಅಂತ ಪಕ್ಷದಲ್ಲಿ ಕೂಡ ವಿಶೇಷವಾಗಿ ಎಲ್ಲವನ್ನು ಸ್ತ್ರೀಯಿಂದ ಬರತಕ್ಕಂಥ ಯೋಗ ಕನ್ಯಾ ರಾಶಿಯವರಿಗೆ. ಇನ್ನು ವಿಶೇಷವಾಗಿ ನರ್ವಸ್ಗೆ ಸಂಬಂಧಪಟ್ಟಿದ ಲೋಪದೋಷಗಳು ಇತ್ತು ಅಂತ ವಿಶೇಷವಾಗಿ ಬುಧನ ಅನುಗ್ರಹ ಪಡಬೇಕು. ಬುಧನ ಅನುಗ್ರಹ ಪಡೆದಕ್ಕಂಥ ವಿಷ್ಣುವಿನ ದೇವಸ್ಥಾನಕ್ಕೆ ಹೋಗಿ ತುಳಸಿಯನ್ನು ಕೊಡೋದ್ರ ಮೂಲಕವಾಗಿ ಕೂಡ ವಿಶೇಷವಾದ ಸ್ಥಾನಮಾನವನ್ನು ಸಿಗತಕ್ಕಂಥ ಯೋಗ ಬರತಕ್ಕಂಥದ್ದೇ ಈ ಕನ್ಯಾ ರಾಶಿ. ವಿಶೇಷವಾಗಿ ನಾನು ಪದೇ ನಿಮಗೆಲ್ಲ ಹೇಳ್ತಾ ಇದ್ದೀನಿ, ನೆನಪ್ತಾ ಇದ್ದೀನಿ, ಸನಾತನ ಧರ್ಮ ಕಾರ್ಯಕ್ರಮ ಇದೇನಿದೆ. ವಿಶೇಷವಾಗಿ ಶ್ರಾದ್ದ ಮಾಸ ಆಗಿರೋದ್ರಿಂದ ಗತಿಸಿದಂಥವರಿಗೆ ತಿಥಿಯನ್ನು ತಿಳಿದುಕೊಂಡ ತಿಥಿಯಲ್ಲಿ ನೀವು ಶ್ರಾದ್ದ ಮಾಸವನ್ನು ಮಾಡಿಕೊಂಡ ಅಂಥ ಪಕ್ಷದಲ್ಲೂ ಕೂಡ ಶುಭದ ಮೇಲೆ ಶುಭ ಬರ್ತಕ್ಕಂತೆ ಕನ್ಯಾ ರಾಶಿಯವರು ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ. ಮುಂದಿನ ಭಾಗದಲ್ಲೇ ತುಲಾರಾಶಿ ಅಷ್ಟಮ ಭಾಗದಲ್ಲಿ ಗುರುವಿನ ಅನುಗ್ರಹ ಇಲ್ಲ. ಸ್ವಸ್ಥಾನದಲ್ಲಿ ಶುಕ್ರ ಇದ್ದರೂ ಕೂಡ ಗುರುವಿನ ಅನುಗ್ರಹ ಇಲ್ಲ. ಹಣಕಾಸು ವಿಚಾರಕದ ಕುಜನು ಕೂಡ ವಿಶೇಷವಾಗಿ ಭಾಗ್ಯಸ್ಥಾನದಲ್ಲಿ ಕೋರ್ಟು ಕಚೇರಿಯಿಂದ ತೀರ್ಮಾನಗಳನ್ನು ಬರತಕ್ಕಂಥ ರೈತರಿಗೆ ಶುಭ ದಿನ.
ಕೋರ್ಟ್ ಕಚೇರಿ ತುಲಾರಾಶಿ ಇರ್ತದೆ, ಶುಭದ ಮೇಲೆ ಶುಭ. ಗುರುವಿನ ಆರೋಗ್ಯ ಭಾಗ್ಯ ಇರಲಿಲ್ಲೂ ಕೂಡ ಆ ಕುಜನ ಅನುಗ್ರಹ ಇರುವುದರಿಂದ ಭೂಮಿಯಿಂದ ಬರತಕ್ಕಂಥದ್ದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋರಿಗೆ ಶುಭದಿನ ಮೇಲೆ ಶುಭ ಬರತಕ್ಕಂಥ ಯೋಗ ತುಲಾರಾಶಿಯವರಿಗೆ. ಪಂಚಮ ಸ್ಥಾನದಲ್ಲಿ ಶನಿ ಇದ್ರೆ ಮಕ್ಕಳಿಂದ ಸ್ವಲ್ಪ ಎಜುಕೇಶನ್ ವಿಚಾರದಲ್ಲಿ ಏರ್ಪೇರಾಗತಕ್ಕಂಥದ್ದು. ಕಷ್ಟಾರ್ಥಗಳಲ್ಲಿ ನಾವು ಸರ್ವದೋಷಗಳನ್ನು ನಿವಾರಣೆ ಮಾಡಿಕೊಳ್ಳತಕ್ಕಂಥದ್ದು. ಇನ್ನು ದಾಂಪತ್ಯ ಜೀವನದಲ್ಲಿ ಸುಖ ಮತ್ತು ಶಾಂತಿಯನ್ನು ಪಡೆದುಕೊಡುತ್ತಾ ಯೋಗ. ಎಲ್ಲ ರೀತಿಯಲ್ಲಿ ಹೆಚ್ಚಿನ ಫಲವನ್ನು ಪಡಬೇಕು ಅಂತಂದು ವಿಶೇಷವಾಗಿ ಸೂರ್ಯ ನಮಸ್ಕಾರಗಳನ್ನು ಮಾಡಿ ಪಿತೃಶಾಪ ಯಾರಾಗಿದ್ದರೆ ಶಾಪ ನಿವಾರಣೆಗೋಸ್ಕರ ಅವರಿಗೋಸ್ಕರ ಪಿಂಡ ಪ್ರದಾನವನ್ನು ಮಾಡಿಕೊಳ್ಳುವುದರಿಂದ ಬಡ ಬ್ರಾಹ್ಮಣರನ್ನು ಕರೆದುಕೊಂಡು ಅವರಿಗೆ ವಿಶೇಷವಾಗಿ ದಾನ ಧರ್ಮಾದಿಗಳನ್ನು ಕೊಡೆದುಕೊಂಡು ನಮ್ಮ ಲೋಪದೋಷವನ್ನು ನಿವಾರಣೆಯನ್ನು ಮಾಡಿಕೊಳ್ಳಬೇಕು. ಮಾಡಿಕೊಂಡಾದ ಪಕ್ಷದಲ್ಲಿ ಪಿತೃಶಾಪ ಮಾತೃಶಾಪ ಇದು ಶಾಪ ನಿವಾರಣೆಯಾಗತಕ್ಕಂಥ ಫಲ ಇರತಕ್ಕಂಥದ್ದೇ. ವಿಶೇಷವಾಗಿ ಶ್ರಾದ್ದ ಮಾಸದಲ್ಲಿ ತುಲಾರಾಶಿ ರೀತಿ ಮಾಡ್ಕೊಂಡ್ಬಂದ್ಬಿಡಿ. ಶುಭದ ಮೇಲೆ ಶುಭ ಬರತಕ್ಕಂಥ ಯೋಗ ತುಲಾರಾಶಿಯವರಿಗೆ. ಕರ್ಮದ ಫಲ ಗಂಟೆ ಕರ್ಮದ ಗಂಟು ಹೋಗಬೇಕು ಅಂತ ವಿಶೇಷವಾಗಿ ಈ ಶ್ರಾದ್ದ ಮಾಸದಲ್ಲಿ ಪೂಜೆ ಪುರಸ್ಕಾರದಿಂದ ಗತಿಸಿದಂಥವರಿಗೆ ತರ್ಪಣಾದಿಗಳನ್ನು ಮೂಡದ ಮೂಲಕವಾಗಿ ಕೂಡ ಶುಭವನ್ನು ಪಡತಕ್ಕಂತಹ ಯೋಗ ಬರತಕ್ಕಂಥ ಇದೇ ವಿಶೇಷವಾಗಿ ಬರತಕ್ಕಂಥದ್ದು. ಮುಂದಿನ ಭಾಗದಲ್ಲಿ ಬರತಕ್ಕಂಥದ್ದು ವಿಶೇಷವಾಗಿ ವೃಷಿಕ ರಾಶಿ. ವೃಷಿಕ ರಾಶಿ ಭಾಗ್ಯಸ್ಥಾನ ಗುರುಬಲ ಇದೆ. ಮಕ್ಕಳ ವಿದ್ಯಾಭ್ಯಾಸ ಉನ್ನತ ಸಾಧನೆ ಯಾರ್ಯಾರು ಫಾರಿನಲ್ಲಿ ಓದ್ತಾರೋ ಅವರಿಗೆ ಶುಭ ಫಲದ ಮೇಲೆ ಶುಭ ಬರತಕ್ಕಂಥದ್ದು. ಹಾಗೂ ವಿಶೇಷವಾಗಿ ಕೇಂದ್ರಾದಿತ್ಯ ಯೋಗದಲ್ಲಿ ಶನಿ. ಕುಟುಂಬದಲ್ಲಿ ನೆಮ್ಮದಿಯನ್ನು ಇರತಕ್ಕಂಥ ಯೋಗ. ಏನದು ಬರಲಿ ನಮಗೆ ಬರಲಿ ಅನ್ನತಕ್ಕಂಥ ಯೋಗ ಇರತಕ್ಕಂಥದ್ದು. ಅಷ್ಟಮದಲ್ಲಿ ಕುಜ ಇರೋದ್ರಿಂದ ಒಂದು ಕುಜದೋಷ ಕಾಣ್ತಾ ಇದೆ. ಕುಜದೋಷಕರ ವಿಶೇಷವಾಗಿ ಉಗ್ರವೀರ ವಿಷ್ಣು ಜ್ವಾಲತೋ ಸರ್ವತಮುಖಂ ನರಸಿಂಹಂ ಭೀಷಣ ಭದ್ರಭುಕ್ತಿ ಮಮ್ಯ ಅನ್ನತಕ್ಕಂಥ ಮಂತ್ರವನ್ನು ಹೇಳಿಕೊಳ್ಳುವುದರಿಂದ ಮಾಡತಕ್ಕಂಥ ವೃತ್ತಿರಂಗದಲ್ಲಿ ಶುಭವನ್ನು ಬರತಕ್ಕಂಥ ಯೋಗ. ಹಾಗೂ ಲಾಭಸ್ಥಾನದ ರವಿಯಿಂದ ಗೌರ್ಮೆಂಟಿಂದ ಸೆಂಟ್ರಲ್ ಗೌರ್ಮೆಂಟಿಂದ ಯಾರ್ಯಾರು ಕೆಲಸ ಮಾಡ್ತಿದ್ರೋ ಜ್ಯೋತಿಷಿಗಳು ಯಾರು ಇರ್ತಾರೋ ಅವರಿಗೆ ಇವತ್ತು ಬಹಳ ವಿಶೇಷವಾದ ದಿನ, ಒಳ್ಳೆಯ ಯೋಗ ಬರತಕ್ಕಂಥದ್ದು. ಕ್ಲೈಂಟ್ ಬಂದ್ಬಿಡ್ತಾರೆ. ವೃಷಿಕ ರಾಶಿ ಇರತಕ್ಕಂಥ ಜ್ಯೋತಿಷಿಗಳು ಯಾರು ಇರ್ತಾರೋ ವಾಸ್ತು ದೋಷ ಹೇಳ್ತಾರೋ ಪಾಪ ಕರ್ಮವನ್ನು ಉಟ್ಕೊಳ್ಳಿಕೊಂಡು ನಿಮ್ಮ ಹತ್ರ ಬಂದಾಗ ನೀವು ತಿಳಿದಂತಾಗಿ ವಿಶೇಷವಾಗಿ ಸನಾತನ ಧರ್ಮ ಕಾರ್ಯಕ್ರಮದಲ್ಲಿ ಏನು ಹೇಳ್ತಾರೋ ಸರಿಯಾದ ರೀತಿಯಲ್ಲಿ ಒಂದು ಮಾರ್ಗದರ್ಶನ ತೋರಿಸಿಕೊಳ್ಳುವುದರಿಂದ ಜ್ಯೋತಿಷಿಗಳಿಗೆ ಇದು ವಿಶೇಷವಾದ ದಿನ, ಶುಭ ದಿನ ಆಚರಿಸ್ಕೊಳ್ಳಿ. ಅದಕ್ಕೂ ಇದು ವೃಷಿಕ ರಾಶಿಗೆ ಹೇಳ್ತೇನೆ ಮತ್ತು ಎಲ್ಲ ಮಾಸದವ್ರಿಗೆ ಹೇಳ್ತೇನೆ. ಗತಿಸಿದಂಥವರಿಗೆ ವಿಶೇಷವಾಗಿ ತರ್ಪಣಾದಿಗಳನ್ನು ಬಿಡುವುದರಿಂದ ದಾನ ಧರ್ಮಾದಿಗಳನ್ನು ಮಾಡಿಕೊಳ್ಳುವುದರಿಂದ ವೃಷಿಕ ರಾಶಿಯವರೆಗೆ ಕರ್ಮದ ಗಂಟು ಕಳೆದುಕೊಳ್ಳುವುದಕ್ಕೆ ಶುಭ ದಿನ ಎಂದು ಈ ಥರ ಮಾಡಿಕೊಳ್ಳಿ, ಒಳ್ಳೆಯದಾಗಲಿ ವೃಷಿಕ ರಾಶಿ. ಮುಂದಿನ ಭಾಗದಲ್ಲಿ ವಿಶೇಷವಾಗಿ ಬರತಕ್ಕಂಥದ್ದೇ ಧನುಸ್ಸು ರಾಶಿ. ಧನುಸ್ಸು ರಾಶಾಧಿಪತಿಯೇ ಷಷ್ಟಾಷ್ಟಕದಲ್ಲಿ ಕೇಂದ್ರಾದಿತ್ಯ ಯೋಗ. ಮಾತೃಶಾಪದಿಂದ ಏನೇನು ಭಾಳ ನೀವು ನೊಂದುಕೊಂಡಿರ್ತಾರೋ ಅವ್ರಿಗೆಲ್ಲರೂ ಕೂಡ ಇವತ್ತೇನು ಗತಿಸಿದಂಥ ಮಾತೃದೇವತೆಗೆ, ಅಜ್ಜಿಗೆ, ಮುತ್ತಜ್ಜಿಗೆ ಅವರಿಗೆಲ್ಲರಿಗೂ ತರ್ಪಣಾದಿಗಳನ್ನು ಬಿಡುವ ಮೂಲಕವಾಗಿ ಕೂಡ ದಾನ ಧರ್ಮಾದಿಗಳನ್ನು ಮಾಡಿ ಕರ್ಮದ ಗಂಟವನ್ನು ಕಳೆದುಕೊಳ್ಳುವುದರ ಮೂಲಕವಾಗಿ ಕೂಡ ಧನುಸ್ಸು ರಾಶಿಗೆ ವಿಶೇಷವಾದ ಸ್ಥಾನಮಾನ ಸಿಗತಕ್ಕಂಥದ್ದು. ಯಾರ್ಯಾರು ಗೌರ್ಮೆಂಟ್ ಕೆಲಸ ಮಾಡ್ತಾರೋ ಅವರಿಗೆಲ್ಲ ಶುಭ ದಿನ ಇರತಕ್ಕಂಥದ್ದು. ಹಣಕಾಸು ವಿಚಾರದಲ್ಲಿ ಧನಸ್ಥಾನದಲ್ಲಿ ತೃತೀಯ ಸ್ಥಾನ, ಅಣ್ಣ ತಮ್ಮದಲ್ಲಿ ಪ್ರೀತಿ ವಿಶ್ವಾಸದಲ್ಲಿ ಬಹಳ ವಿಶ್ವಾಸವನ್ನು ಹಿಡಿದುಕೊಂಡದ್ದು. ಯಾಕಂದ್ರೆ ಶನಿ ಸ್ವಸ್ಥಾನದಲ್ಲಿ ಕುತ್ಕೊಂಡಿದ್ದಾನೆ. ಎಲ್ಲರನ್ನು ಧನುಸ್ಸು ರಾಶಿ ಗುರುವಿನ ಅನುಗ್ರಹ ಇರಲು ಕೂಡ ಅವರೆಲ್ಲ ಕರೆದುಕೊಂಡು ಒಂದು ದಾನ ಧರ್ಮಾದಿಗಳನ್ನು ಕೂಟುಕೊಂಡು ಊಟವನ್ನು ಮಾಡಿಕೊಳ್ಳುವುದರಿಂದ ಮಾತೃಶಾಪವನ್ನು ನಿವಾರಣೆ ಮಾಡಿಕೊಳ್ಳುವುದರಿಂದ ಇವೆಲ್ಲ ಬರತಕ್ಕಂಥ ಯೋಗ. ಅದಕ್ಕೆ ಈ ವಿಶೇಷವಾಗಿ ಅಭಿಜಿನ್ ಮುಹೂರ್ತದಲ್ಲಿ ಒಂದು ತರ್ಪಣಾದಿಗಳನ್ನು ಬಿಟ್ಟು ದುರಿತ ಬ್ರಾಹ್ಮಣರಿಂದ ಕರೆದ ಪೂಜೆ ಒಂದು ತರ್ಪಣಾದಿಗಳನ್ನು ಬಿಡಿದುಕೊಳ್ಳುವುದರಿಂದ ಶುಭದ ಮೇಲೆ ಶುಭ ಬರತಕ್ಕಂಥ ಯೋಗ. ಧನುಸ್ಸು ರಾಶಿಯವರು ಲಾಭಸ್ಥಾನದ ಶುಕ್ರ ಇದ್ದಾನೆ. ಅವರ ಶಾಪ ನಿವಾರಣೆ ಆಯಿತು ಅಂದರೆ ಹಣಕಾಸು ವಿಚಾರದಲ್ಲಿ ಅಭಿವೃದ್ಧಿ ಮೇಲೆ ಅಭಿವೃದ್ಧಿ ಪಡೆದುಕೊಳ್ಳತಕ್ಕಂಥ ಯೋಗ ಬರತಕ್ಕಂಥದ್ದೇ ಈ ರೀತಿ ಬಂದು ಧನುಸ್ಸು ರಾಶಿಯವರು. ನೋಡಿ, ಈ ಸ್ಥಾನಮಾನ ಬರಬೇಕು ಎಂದು ವಿಶೇಷವಾಗಿ ಲಕ್ಷ್ಮೀ ನರಸಿಂಹಸ್ವಾಮಿ ಆರಾಧನೆ ಮಾಡಿ, ಲಕ್ಷ್ಮೀ ನರಸಿಂಹಸ್ವಾಮಿ ಆರಾಧನೆಯನ್ನು ಮಾಡಿಕೊಳ್ಳುವುದರಿಂದ ಶುಭದ ಮೇಲೆ ಶುಭ ಬರತಕ್ಕಂಥ ಯೋಗ ಇರತಕ್ಕಂಥದ್ದೇ ಧನುಸ್ಸು ರಾಶಿಯ ಫಲದಲ್ಲಿ. ಮುಂದಿನ ಭಾಗದಲ್ಲಿ ವಿಶೇಷವಾಗಿ ಬರತಕ್ಕಂಥದ್ದೇ ಮಕರ ರಾಶಿ. ಮಕರ ರಾಶಿ ಪ್ರತಿ ರೀತಿ ಸಾಡೆ ಶಾಸ್ತ್ರಿ ಇನ್ನೇನು ಹೋಗ್ಬಿಡ್ತು, ಕಷ್ಟ ಕಾರ್ಪಣ್ಯಗಳೆಲ್ಲ ಹೋಗತಕ್ಕಂಥ ಫಲ ಬಂತು. ಹಣಕಾಸು ವಿಚಾರದಲ್ಲಿ ಅಭಿವೃದ್ಧಿ ಆದರೂ ಕೂಡ ಅಣ್ಣ ತಮ್ಮಂದರಲ್ಲಿ ಪ್ರೀತಿ ವಿಶ್ವಾಸ ಇಲ್ಲ. ಮಕರ ರಾಶಿಯವರು ನೀಲಮಣಿಯನ್ನು ಹಾಕಿಕೊಳ್ಳಿ, ನೀಲ ವಸ್ತ್ರವನ್ನು ಹಾಕಿಕೊಳ್ಳುವುದರಿಂದ ಶುಭದ ಮೇಲೆ ಶುಭ ಬರತಕ್ಕಂಥ ಯೋಗ. ಮಕರ ರಾಶಿಯವರು ಕೇಂದ್ರಾದಿತ್ಯ ಯೋಗದಲ್ಲಿ ಗುರು ಇದ್ದಾನೆ, ಒಳ್ಳೆ ಶುಭವನ್ನ ಮೇಲೆ ಪಂಚಮ ಸ್ಥಾನದಲ್ಲಿ ಗುರು ಇದ್ದಾನೆ. ಪಂಚಮ ಸ್ಥಾನದಲ್ಲಿ ಗುರು ಇದ್ದಾಗ ಶುಭವನ್ನು ಬರತಕ್ಕಂಥದ್ದು. ಮಕ್ಕಳ ವಿದ್ಯಾಭ್ಯಾಸ ಉನ್ನತ ಸಾಧನೆ, ದಾಂಪತ್ಯ ಜೀವನದಲ್ಲಿ ಸ್ವಲ್ಪ ಸುಖ. ಯಾಕಂದ್ರೆ ರಾಶಾಧಿಪತಿಯು ತೃತೀಯ ಸ್ಥಾನದಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾನೆ. ತೃತೀಯ ಸ್ಥಾನ ಏನೋ ಒಂದು
ಅಣ್ಣ ತಮ್ಮಂದಿರ ಪ್ರೀತಿ ವಿಶ್ವಾಸದಲ್ಲಿ ಬಂದಂಥ ಕಷ್ಟಗಳನ್ನು ನಿವಾರಣೆ ಮಾಡತಕ್ಕಂಥ ಶಕ್ತಿ ಇರತಕ್ಕಂಥದ್ದೇ ಸೋದರರಿಂದ. ಇನ್ನು ವಿಶೇಷವಾಗಿ ಅಷ್ಟಮದಲ್ಲಿ ಬುಧ ಇರೋದರಿಂದ ಸ್ವಲ್ಪ ನರ್ವಸ್ಗೆ ಸಂಬಂಧಪಟ್ಟ ತೊಂದರೆಗಳು ಅವಾಗ ಕರೆದು ಮರವು ಜಾಸ್ತಿ ಮಾಡ್ತಕ್ಕಂಥ ವೃತ್ತಿಗೆ. ತಂದೆಗೆ ಏನಿದೆ ಒಂದು ತರ್ಪಣಾದಿಗಳು ಇರಬೇಕು ಅಂತ ಪಕ್ಷದಲ್ಲಿ ತರ್ಪಣಾದಿಗಳನ್ನು ಬಿಟ್ಟುಕೊಳ್ಳೋದ್ರಿಂದ ಪಿತೃಶಾಪದಿಂದ ನಿವಾರಣೆ ಆಗಬೇಕು. ಮಕರ ರಾಶಿಯವರಿಗೆ ವಿಶೇಷವಾಗಿ ಸಮುದ್ರ ಸ್ನಾನವನ್ನು ಮಾಡಿ ಅಮಾವಾಸ್ಯೆ ದಿನ ಹೊಳೆಯ ಸ್ನಾನವನ್ನು ಮಾಡ್ಕೊಂಡು ಪಿಂಡ ಪ್ರದಾನವನ್ನು ಮಾಡಿಕೊಂಡಾದ ಪಕ್ಷದಲ್ಲಿ ಮಕರ ರಾಶಿಯವರು ಶುಭದ ಮೇಲೆ ಶುಭ. ಸಾಡೆ ಶಾಸನ ಇನ್ನೇನು ಮುಗಿತಾ ಬಂತು. ಎಲ್ಲ ದಾಂಪತ್ಯ ಜೀವನದಲ್ಲೂ ಶುಭವನ್ನು ಪಡಬೇಕು ಅಂತ ವಿಶೇಷವಾಗಿ ಎಲ್ಲವನ್ನು ಶುಭವನ್ನು ಪಡತಕ್ಕಂಥ ಯೋಗ ಬರತಕ್ಕಂಥ ಫಲದಲ್ಲಿ ಈ ರೀತಿ ಇರುತ್ತೆ ಈ ಮಕರ ರಾಶಿಯವರು. ಇನ್ನು ವಿಶೇಷವಾಗಿ ಬರತಕ್ಕಂಥದ್ದೇ ಕುಂಭರಾಶಿ. ಕುಂಭರಾಶಿ ಫಲ ಹೇಗಿರುತ್ತೆ ಅನ್ನತಕ್ಕಂಥ ವಿಶೇಷವಾಗಿ ನೋಡಿದಾಗ ಕುಂಭರಾಶಿಯಲ್ಲಿ ಏನಿರುತ್ತೆ, ಆ ರಾಶಾಧಿಪತಿಯೇ ಶನಿ ಸ್ವಸ್ಥಾನದಲ್ಲಿದ್ದಾನೆ. ಕುಂಭರಾಶಿಯವರ ಫಲದಲ್ಲಿ ಧನಸ್ಥಾನದಲ್ಲಿ ರಾಹು. ಕುಂಭರಾಶಿಯ ಫಲ ಹೇಗಿರುತ್ತೆ ಅಂದರೆ ಹಣಕಾಸು ವಿಚಾರದಲ್ಲಿ ತಂದು ಕೇಂದ್ರದಲ್ಲಿ ಗುರು ಇದ್ದಾನೆ. ಕುಂಭರಾಶಿಯವರಿಗೆ ಕೇಂದ್ರದಲ್ಲಿ ಗುರು ಇದರಿಂದ ಸಂತಾನದಲ್ಲಿ ಒಳ್ಳೆ ಭಾಗ್ಯ, ಮಾತೃಸ್ಥಾನ ಆರೋಗ್ಯದಲ್ಲಿ ಪ್ರಗತಿ. ಕುಂಭರಾಶಿ ಎನ್ನತಕ್ಕಂಥದ್ದು ಹೇಗೆ, ಈ ಕುಂಭರಾಶಿ ಫಲದ ವಿಶೇಷವಾಗಿ ಪಂಚಮ ಸ್ಥಾನದಲ್ಲಿ ಕುಜ ಇದ್ದಾನೆ. ಕುಂಭರಾಶಿ ಫಲ ಅನ್ನತಕ್ಕಂಥದ್ದೇ ಬಹಳ ವಿಶೇಷವಾಗಿ ಬರತಕ್ಕಂಥದ್ದೇ ಕುಂಭರಾಶಿಯವರಿಗೆ. ಇನ್ನು ವಿಶೇಷವಾಗಿ ದಾಂಪತ್ಯ ಜೀವನದ ಬುಧ ನರ್ವಸ್ಗೆ ಸಂಬಂಧಪಟ್ಟ ತೊಂದರೆ ತಾಪತ್ರೆ ಕಾಣತಕ್ಕಂಥದ್ದೇ ಕುಂಭರಾಶಿಯ ಫಲದಲ್ಲಿ. ಇನ್ನು ಕುಂಭರಾಶಿಯವರು ವಿಶೇಷವಾಗಿ ಏನಪ್ಪ ಅಂದರೆ ವಿಶೇಷವಾಗಿ ಭಾಗ್ಯಸ್ಥಾನದಲ್ಲಿ ಒಂದು ವಿಶೇಷವಾಗಿ ಶುಕ್ರ ಇರೋದರಿಂದ ಪೂರ್ವಾಜಿಯಿಂದ ಬರತಕ್ಕಂಥ ಆಸ್ತಿಪಾಸ್ತಿ, ಗೌರ್ಮೆಂಟಿಂದ ಬರತಕ್ಕಂಥ ಆಸ್ತಿಪಾಸ್ತಿ, ಏನು ಶುಭವನ್ನ ಕೋರ್ಟ್ ಕಚೇರಿಯಿಂದ ಏನಾದರೂ ಲೋಪದೋಷಗಳು ಇತ್ತು ಅಂದ ಪಕ್ಷದಲ್ಲಿ ಕುಂಭರಾಶಿಯವರಿಗೆ ಶುಭ ಫಲದ ಮೇಲೆ ಶುಭ ಬರತಕ್ಕಂಥ ಯೋಗ. ವಿಶೇಷವಾಗಿ ಪಿತೃಶಾಪ ಏನಿದೆ ಅದನ್ನೆಲ್ಲ ನಿವಾರಣೆ ಮಾಡಿ ಶ್ರಾದ್ದ ಮಾಸ ಇರದೆ ಪಿತೃಶಾಪ ಮಾಡಿಕೊಳ್ಳೋದ್ರಿಂದ ಶುಭ ಬರತಕ್ಕಂಥದ್ದು. ವಿಶೇಷವಾಗಿ ಪಿತೃವಿನ ಒಂದು ಅನುಗ್ರಹ ಆಯಿತು ಅಂದು ಕೂಡ ಎಲ್ಲವನ್ನು ಶುಭವೊಂದ ಮೇಲೆ ಶುಭವನ್ನು ಬರತಕ್ಕಂಥ ಯೋಗ ಇರತಕ್ಕಂಥದ್ದೇ ವಿಶೇಷವಾಗಿ ಕುಂಭರಾಶಿಯವರಿಗೆ. ಕಡೆಯದಾದಂಥ ರಾಶಿ ಯಾವ್ದಪ್ಪ ಅಂತ ಹೇಳಿದ್ರೆ ಮೀನರಾಶಿ. ನಿಮಗೂ ಕೂಡ ಶನಿ. ಈ ಶನಿ ಇದ್ದರೂ ಕೂಡ ಶನಿ ಒಂದು ದೋಷವನ್ನು ನಿವಾರಣೆಯನ್ನು ಮಾಡಿಕೊಳ್ಬೇಕು ಅಂತ ಪಕ್ಷದಲ್ಲಿ ಶನಿ ನಿವಾರಣೆಯನ್ನು ಮಾಡಿಕೊಳ್ಳೋದ್ರಿಂದ ಶುಭದ ಮೇಲೆ ಶುಭ. ಆಂಜನೇಯನ ಉಪಾಸನೆ ಮಾಡಿಕೊಳ್ಳಿ. ದಾಂಪತ್ಯ ಜೀವನದಲ್ಲಿ ಸುಖ ಇಲ್ಲ, ಅಣ್ಣ ತಮ್ಮದರಲ್ಲಿ ಏನೋ ಒಂದು ಕುಟುಂಬದವರೆಲ್ಲ ಸೇರಿಕೊಂಡು ಪೂಜೆ ಪುರಸ್ಕಾರಗಳನ್ನು ಮಾಡಿಕೊಳ್ಳೋದರಿಂದ ಪಿತೃಶಾಪವೋ ಮಾತೃಶಾಪವೋ ಭ್ರಾತೃಶಾಪವೋ ಗೋಶಾಪವೋ ಎಲ್ಲ ಶಾಪ ನಿವಾರಣೆ ಮಾಡಿಕೊಂಡ ಪಿಂಡ ಪ್ರದಾನವನ್ನು ಮಾಡಿಕೊಂಡ ನುರಿದಂಥ ಬ್ರಾಹ್ಮಣರಿಂದ ಒಂದು ಸಂಕಲ್ಪ ಇಟ್ಕೊಂಡು ಪೂಜೆ ಪುನಸ್ಕಾರವನ್ನು ತಿಲಾಭಿಷೇಕವನ್ನು ಮಾಡಿಸಿಕೊಳ್ಳೋದ್ರಿಂದ ಶುಭದ ಮೇಲೆ ಶುಭ ಬರತಕ್ಕಂಥ ಯೋಗ ಬರತಕ್ಕಂಥದ್ದೇ ಈ ದಿನ ಫಲದಲ್ಲಿ. ಮೀನರಾಶಿ ಎನ್ನತಕ್ಕಂಥದ್ದೇ ಹಾಗೆ ಕುಜದೋಷ ಇದೆ. ಉಗ್ರವೀರ ಮಾವಿಷ್ಣು ಜ್ವಾಲತೋ ಸರ್ವತಮುಖಂ ನರಸಿಂಹಂ ಭೀಷಣಪತಿಗೆ ವಿಶೇಷವಾಗಿ ಶನಿವಾರ ದಿನ ನಾಳೆ ಒಂದು ವಿಶೇಷವಾಗಿ ಏನು ಕುಜದೋಷ ಇದೆಯೋ, ರಕ್ತವರ್ಣಕ್ಕೆ ಏನು ದೋಷ ಇದೆಯೋ, ಕೇಂದ್ರಾದಿತ್ಯ ಕುಜ ಇದ್ದಂತೆ ದಾಂಪತ್ಯ ಜೀವನದಲ್ಲಿ ಆಗೋ ಕೌಟುಂಬಿಕ ಕಲಾ ಇದೆಯೋ, ಕುಟುಂಬದಲ್ಲಿ ಒಳ್ಳೆಯ ಸ್ಥಾನಮಾನ ಇಲ್ಲ ಅಂತ ಪಕ್ಷದಲ್ಲಿ ಹೋಗಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಒಂದು ತುಳಸಿ ಕೊಡೋದ ಮೂಲಕವಾಗಿ ಕೂಡ ಮೀನರಾಶಿಯವರಿಗೆ ಶುಭದ ಮೇಲೆ ಶುಭ ಬರತಕ್ಕಂಥ ಯೋಗ. ಈ ಶುಭದ ಮೇಲೆ ಶುಭ ಬರತಕ್ಕಂಥ ಯೋಗದಲ್ಲಿ ವಿಶೇಷವಾಗಿ ಈ ರೀತಿ ಪೂಜೆ ಪುರಸ್ಕಾರಗಳನ್ನು ಗತಿಸಿದಂಥವರೆಗೆ ತರ್ಪಣಾದಿಗಳನ್ನು ಬಿಡುವುದರಿಂದ, ಹಸುಗಳಿಗೆ ನಾವು ಮಾಡಿದಂಥ ಒಂದು ನೈವೇದ್ಯವನ್ನು ಕೂಡ ಹಸುವಿಗೆ ಕೊಡುವುದರಿಂದ, ಸಮುದ್ರಕ್ಕೆ ಬಿಡುವುದರಿಂದ, ಹರಿಯುವ ನೀರಿಗೆ ಬಿಡುವುದರಿಂದ, ತರ್ಪಣಾದಿಗಳನ್ನು ಬಿಡುವುದರಿಂದ ಇಂದು ಮೀನರಾಶಿಯವರಿಗೆ ಶುಭ ಫಲದ ಮೇಲೆ ಶುಭ ಬರತಕ್ಕಂಥ ಯೋಗ. ಈ ರೀತಿ ಶುಭ ಫಲದ ಮೇಲೆ ಶುಭ ಬರತಕ್ಕಂಥ ಯೋಗದಲ್ಲಿ ವಿಶೇಷವಾಗಿ ಈ ರೀತಿ ಶ್ರಾದ್ದ ಮಾಸದಲ್ಲಿ ದಾನ ಧರ್ಮವಾಗಿರ್ತಕ್ಕಂಥ ಮಾಸ 15 ದಿನ ಮಾತ್ರ ಸಿಗುತ್ತೆ. ಅದರಲ್ಲಿ 3ನೇ ದಿನ ಇವತ್ತು. ಇನ್ನು ಸಿಗತಕ್ಕಂಥ ಮಾತ್ರ ಈ 12 ದಿನ ಶ್ರಾದ್ದ ಮಾತ್ರ ಇರ್ತಕ್ಕಂಥ ಬಿತ್ತಿದ್ದಂಥವ್ರು ಎಲ್ಲವನ್ನು ಪೂಜೆ ಪುರಸ್ಕಾರ. ಇದೇ ಸನಾತನ ಧರ್ಮ ಕಾರ್ಯಕ್ರಮ. ಸನಾತನ ಧರ್ಮ ಕಾರ್ಯಕ್ರಮದ ಅಲ್ಲಿ ಇದ್ದಿದ್ದನ್ನು ಮಾಡತಕ್ಕಂಥ ಫಲ ನೆನೆಸಿಕೊಳ್ಳತಕ್ಕಂಥ ಯೋಗ ಸಿಕ್ಕಂತೆ ಈ ನಿಮಗೆ ಈಡನ್ ನ್ಯೂಸಲ್ಲಿ ಪ್ರತಿದಿನ ಸಿಗ್ತಾ ಇದೆ ನೋಡಿ. ಪ್ರತಿದಿನ 8 ಗಂಟೆಯಿಂದ 9:00ವರೆವರೆಗೂ ನೀವು ಒಂದು ರಿಮೋಟ್ ಅನ್ನು ಮಾಡ್ಕೊಂಡು ನಿಮಗೆ ಯೋಗದ ಮೇಲೆ ಯೋಗ ಹೇಗೆ ಬರುತ್ತೆ ಅನ್ನತಕ್ಕಂಥ ವಿಶೇಷವಾಗಿ ಹೀಗಿರುತ್ತೆ ಈ ದಿನ ಫಲದಲ್ಲಿ. ಇನ್ನು ವಿಶೇಷವಾಗಿ ಕಡೆಯದಾದಂಥ ಏನಪ್ಪ ಅಂದರೆ ಈ ದಿನ ಹುಟ್ಟಿದಂಥವರಿಗೆ ಹಾಗೂ ವೆಡ್ಡಿಂಗ್ ಆಚರಣೆ ಯಾರ್ಯಾರು ವೆಡ್ಡಿಂಗ್ ಆನಿವರ್ಸರಿ ಯಾರ್ಯಾರು ಆಚರಣೆಯನ್ನು ಮಾಡಿಕೊಡ್ತೀವಿ ಅವರಿಗೆಲ್ಲರಿಗೂ ಕೂಡ ನಮ್ಮ ಈಡನ್ ನ್ಯೂಸ್ನ CEO ಪರವಾಗಿ ಕೂಡ ಸಿಬ್ಬಂದಿಗಳ ಪರವಾಗಿ ಕೂಡ ನಿಮಗೆ ವಿಶೇಷವಾಗಿ ವಿಷ್ಣು ಸಾಲಿಗ್ರಾಮ ಸ್ವಾಮಿ ಗುರುಜಿಗಳಿಂದನೂ ಕೂಡ ನಿಮಗೆಲ್ಲರಿಗೂ ಕೂಡ ಆರೋಗ್ಯ ಭಾಗ್ಯ ವೃತ್ತಿ ರೀತಿಯ ವ್ಯಾಪಾರ ರೀತಿಯ ಐಶ್ವರ್ಯ ಆಯುರ ಆರೋಗ್ಯ
ಶುಭಮಸ್ತು ಯಶಸ್ವಿಯಾಗಲಿ ಇರತಕ್ಕಂಥದ್ದೇ. ಯಾಕಂದ್ರೆ ದೀಪ ಹಚ್ಚುವುದ ಮೂಲಕ ದೀಪಂ ಜ್ಯೋತಿ ಪರಬ್ರಹ್ಮ ದೀಪಂ ಜ್ಯೋತಿ ಜನಾರ್ದನ ದೀಪೇನೇ ಎರಡನೇ ಪಾಪಂ ಸಂಧ್ಯಂ ದೀಪಂ ಸರಸ್ವತಿ ಅನ್ನೋ ಪುರಸ್ಕಾರಗಳನ್ನು ಮಾಡಿಕೊಳ್ಳೋದ್ರಿಂದ ಫಲಫಲವನ್ನು ಬರತಕ್ಕಂಥದ್ದೇ. ಈ ರೀತಿ ಎಲ್ಲರೂ ಶುಭವಾಗಲಿ ಯಶಸ್ವಿ ಆಗಲಿ. ನಾಳೆ ಏನು ಬರುತ್ತೆ ನೋಡೋಣ. ನಾಳೆ ಇನ್ನೇನು ಸನಾತನ ಧರ್ಮ ಕಾರ್ಯಕ್ರಮದಲ್ಲಿ ಶನಿವಾರ ಏನೇನು ಬರುತ್ತೆ ಅನ್ನತಕ್ಕಂಥದ್ದು ಕಾದ್ ನೋಡ್ತಾ ಇರಿ. ನಾಳೆ ಗುರುಜಿಗಳು ಬಂದು ಯಾವ ಶಾಪದ ಬಗ್ಗೆ ಹೇಳ್ತಾರೋ, ಯಾವ ಇವತ್ತಾರು ಮಾತೃಶಾಪ ಆಯ್ತು ಹಾಗೂ ಪಿತೃಶಾಪ ಆಯ್ತು, ನಾಳೆ ಯಾವ ಶಾಪದಿಂದ ನಿಮಗೆ ವಿಮುಕ್ತಿಯನ್ನು ಪಡೆದುಕೊಳ್ಳೋದು ಇದೇ ಸನಾತನ ಧರ್ಮ ಕಾರ್ಯಕ್ರಮ. ಕಷ್ಟವನ್ನು ಪರಿಹಾರ ಮಾಡಿಕೊಳ್ಳತಕ್ಕಂಥದ್ದು ಎಲ್ಲಿ ಭಂಡಾರವೇ ಅಡಗಿದೆ ಅಂದ್ರೆ ಪರಿಹಾರ ಭಂಡಾರವೇ ಅಡಗಿದೆ ಅಂತ ಕಾರ್ಯಕ್ರಮ ಯಾವುದು ಅಂದ್ರೆ ಈ ಸನಾತನ ಧರ್ಮ ಖಾತೆ ಈಡನ್ ನ್ಯೂಸ್ ನೋಡ್ತಾ ಇರಿ. ಇದೋ ಬಂದೆ ನಾಳೆ ನೋಡೋಣ ಏನೇನ್ ಬರುತ್ತೆ. ಸರ್ವೋ ಜನ ಸುಖಿನೋ ಭವಂತೋ ಸಮಸ್ತ ತನ್ಮಂಗಳಾನಿ ಭವಂತೋ ಭವಂತೋ ಲೋಕಾ ಸಮಸ್ತ ಸುಖಿನೋ ಭವಂತೋ ಸಮಸ್ತ ತನ್ಮಂಗಳಾನಿ ಭವಂತೋ ಕೃಷ್ಣ ಮುಂದೆ ಜಗದ್ಗುರು ಶ್ರೀ ಕೃಷ್ಣಾರ್ಪಣ ಮತ್ತು ಸರ್ವ ಎಲ್ಲರಿಗೂ ಕೂಡ ಒಂದು ಕೃಷ್ಣವಿನ ಅನುಗ್ರಹದಿಂದ ಒಂದು ತುಳಸಿಯನ್ನು ಕೊಡೋದು ಮೂಲಕ ಕೂಡ, ಯಾಕಂದ್ರೆ ನಮಗೆ ಎಲ್ಲದೂ ಹೂ ಕೊಡಬೇಕು, ಹಾಲು ಕೊಡಬೇಕು, ಹಣ್ಣು ಕೊಡಬೇಕು, ಪಂಚಾಮೃತ ಕೊಡಬೇಕು ಅನ್ನತಕ್ಕಂಥ ವಿಶೇಷ ಪಕ್ಷದಲ್ಲಿ ಒಂದು ಕೃಷ್ಣನಿಗೆ ತುಳಸಿಯನ್ನು ಕೊಡೋದು ಮೂಲಕವಾಗಿ ಕೂಡ ಕೃಷ್ಣ ತುಳಸಿಯೋ ರಾಮ ತುಳಸಿಯೋ ಈ ತುಳಸಿಯನ್ನು ನಾವು ವಿಷ್ಣುವಿನ ದೇವಸ್ಥಾನಕ್ಕೋ ಆಂಜನೇಯ ದೇವಸ್ಥಾನಕ್ಕೋ ತಿರುಪತಿ ದೇವಸ್ಥಾನಕ್ಕೋ ಹೋಗಿ ಕೊಡುವುದರಿಂದ ನಮಗೆಲ್ಲವನ್ನು ಕಷ್ಟ ನಿವಾರಣೆ ಮಾಡತಕ್ಕಂಥದ್ದು. ಈ ಕಲಿಯುಗದಲ್ಲಿ ಮಹಾಭಗವಾನ್ ಯಾರಪ್ಪ ಅಂದ್ರೆ ಕೃಷ್ಣ ಪರಮಾತ್ಮ. ಈ ಕೃಷ್ಣ ಪರಮಾತ್ಮ ನೆನೆದುಕೊಂಡು ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳೋದ್ರಿಂದ ಕಷ್ಟ ಕಾರ್ಪಡಿದ್ದಾಗ ಈ ಕೃಷ್ಣನನ್ನು ನೆನೆದುಕೊಂಡು ಚಿಕ್ಕ ಮಕ್ಕಳಿಗೆ ಬೆಣ್ಣೆಯನ್ನು ಕೊಡೋದ್ರ ಮೂಲಕವಾಗಿ ಕೂಡ ಕೃಷ್ಣ ಯಾರು ಪ್ರಿಯ? ಬೆಣ್ಣೆ ಪ್ರಿಯ. ಅವನಿಗೆ ಬೆಣ್ಣೆ ಯಾರಿಗೆ ಕೊಡಬೇಕು? ಚಿಕ್ಕ ಮಕ್ಕಳಿಗೆ ಕೊಡಬೇಕು. ದೋಷ ಪರಿಹಾರ ಸನಾತನ ಧರ್ಮ ಕಾರ್ಯಕ್ರಮ ಈ ರೀತಿ ಮಾಡ್ತಾ ಬನ್ನಿ. ಎಲ್ಲ ಶುಭವಾಗ್ಲಿ. ನಾಳೆ ಏನು ಬರುತ್ತೆ ನೋಡೋಣ. ಇದೋ ಬಂದೆ.